ಸರ್, ಇವತ್ತು ವಿಶೇಷವಾದಂಥ ಪ್ರಶ್ನೆಗಳು ನನ್ನ ಹತ್ರ ಇದೆ. ಉತ್ತರ ನಿಮ್ಮಿಂದ ಬೇಕು. ಯಾಕೆ ಅಂದರೆ ಇದು ನಿಮಗೂ ಪ್ರಶ್ನೆ ಇದೆ, ಪ್ರತಿಯೊಬ್ಬನಿಗೂ ಕೂಡ ಪ್ರಶ್ನೆ ಇದೆ. ಭಾರತ ತಂಡದ ಇಬ್ಬರು ಲೆಜೆಂಡ್, ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿದ್ದವರು, ಹಾಗೆ ವಿರಾಟ್ ಕೊಹ್ಲಿ ಹೇಗೆ T20 ಚಾಂಪಿಯನ್ಶಿಪ್ T20 ಗೆದ್ದ ಕೂಡಲೇ ವರ್ಲ್ಡ್ ಕಪ್ನ ರಿಟೈರ್ಮೆಂಟ್ ಕೊಟ್ಟರು, ಈಗ ಸಡನ್ ಆಗಿ ರಿಟೈರ್ಮೆಂಟ್ ಕೊಟ್ಟರು. ಒಂಥರ ಎಲ್ರಿಗೂ ಶಾಕು. ಜೊತೆಗೆ ಯಾರಪ್ಪ ಇವ್ರನ್ನ ರಿಪ್ಲೇಸ್ ಮಾಡೋರು? ಒಂದು ಕಾಲದಲ್ಲಿ ಇವರು ಇದ್ರು ಅಂದ್ರೆ ಇಂಡಿಯನ್ ಟೀಮ್ ಸೇಫ್ ಅಪ್ಪ, ಸೆಟ್ಲ್ ಅಂತ ಅನ್ನೋರು. ಇವಾಗ ಯಾರು ಸೆಟ್ಲು? ಇವಾಗ ಯಾರು ರೋಹಿತ್ ಶರ್ಮಾ? ಮುಂದಿನ ರೋಹಿತ್ ಶರ್ಮಾ ಯಾರು? ಮುಂದಿನ ಕೊಹ್ಲಿ ಯಾರು? ಮುಂದಿನ ಕ್ಯಾಪ್ಟನ್ ಯಾರು ಲೀಡ್ ಮಾಡೋರು ಅಂತ ಪ್ರಶ್ನೆ ಇದೆ. ನಮಸ್ಕಾರ. ಇವಾಗ ಮುಂದಿನ ಟೆಂಡೂಲ್ಕರ್ ಯಾರು ಅನ್ನೋ ಒಂದು ಪ್ರಶ್ನೆ ಇರ್ತಾ ಇತ್ತು ಒನ್ಸ್ ಅಪಾನ್ ಎ ಟೈಮ್. ಅದು ಒಂದು ಮಟ್ಟಿಗೆ ಇಟ್ ವಾಸ್ ಆನ್ಸರ್ಡ್ ಬೈ ಕೊಹ್ಲಿ, ಆಯಿತಾ. ಸೊ ಎಕ್ಸಾಕ್ಟ್ಲಿ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಅಂತ ಇರೋದಿಲ್ಲ. ತೀರಾ ಲೆಜೆಂಡ್ಗಳು ಒಂಥರ ಆ ಥರ ಸಿಗೋದು, ಇವಾಗ ಟೆಂಡೂಲ್ಕರ್ ಆದಮೇಲೆ ಕೊಹ್ಲಿ ಸಿಕ್ಕಿದ್ದೇ ಒಂದು ಸೌಭಾಗ್ಯ ನಮ್ಮ ದೇಶಕ್ಕೆ. ಆ ಥರ ಯಾವಾಗಲೂ ಆಗಕ್ಕೆ ಸಾಧ್ಯ ಇಲ್ಲ. ಆದರೂ ಒಂದು ಮಟ್ಟಿಗೆ ನಾವು ನೋಡಬೇಕು ಅಂತಂದರೆ ಅವರು ಮಾಡಿದ ಸರಿನಾ, ಮಾಡಿದ ಟೈಮಿಂಗ್ ಸರಿನಾ ಅಂತ ಒಂದು ಪ್ರಶ್ನೆ ಬರುತ್ತೆ. ನನ್ನ ಪ್ರಕಾರ ಎರಡಕ್ಕೂ ಹ್ಞೂ ಅಂತಲೇ ಹೇಳ್ತೀನಿ. ಅಂದರೆ ಒಂದು RCB ಫ್ಯಾನ್ಸ್ ಅಥವಾ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ನನ್ನ ಮಗಳೇ ಒಂದು ದೊಡ್ಡ ಫ್ಯಾನು. ಸೊ ಅವಳಿಗೇನೆ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಒಂಥರ ಶಿ ವೆಂಟ್ ಇನ್ ಟು ಸೋ ಮಚ್ ಆಫ್ ಡಿಸ್ಟ್ರೆಸ್, ಅಂದರೆ ಬೇಜಾರಾಗಿ ಹೋಗಿತ್ತು. ಸೊ ಎನಿವೆ, ಸೊ ಏನಂತಂದರೆ ಇವಾಗ ಮೊದಲನೇದು ರೋಹಿತ್ ಶರ್ಮಾಗೆ ಬರೋಣ. ಸೊ ರೋಹಿತ್ ಶರ್ಮಾ ವಿಷಯಕ್ಕೆ ಬಂದಾಗ ಅವ್ರಿಗೇನು ಅಂತಂದರೆ ಲಾಸ್ಟ್ ಫ್ಯೂ ಟೆಸ್ಟ್ ಮ್ಯಾಚಸ್ ಹ್ಯಾವ್ ಬಿನ್ ರಿಯಲಿ ಬ್ಯಾಡ್. ಅಂದರೆ ಅದು ನಮಗೆ ಗೊತ್ತಾಗಲ್ಲ. ನಾನು ಅವತ್ತೊಂದು ದಿವಸ ಹೇಳಿದೆ, ಯಾರು ನಾಳೆ ಹೆಂಗೆ ಮಾಡ್ತೀವಿ ಅಂತ ಗ್ಯಾರಂಟಿ ಇರಲ್ಲ, ಆಯಿತಾ. ಯಾರೇ ದೊಡ್ಡವ್ರು ಯಾರು ಚಿಕ್ಕವ್ರ ಮೇಲೆ ನಾಳೆ ನಾನು 5 ವಿಕೆಟ್ ತೆಗಿತೀನಿ ಆ ಟೀಮ್ ಮೇಲೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಒಂದು ದೊಡ್ಡ ಪ್ರಸಿದ್ಧ ಕೃಷ್ಣ ಬಂದು ಒಂದು ಸ್ಕೂಲ್ ಮ್ಯಾಚ್ ಮೇಲೆ ಆಡಿದ್ರೂ ಹೇಳೋಕ್ಕಾಗಲ್ಲ. ಅವ್ರು 10 ವಿಕೆಟು ತೆಗಿತಾರೆ, ಅದು ಬೇರೆ ವಿಷಯ, ಅದು ಹೇಳೋಕ್ಕಾಗಲ್ಲ, ಆಯಿತಾ. ಆ ಥರ ನಮ್ಗೆ ಗ್ಯಾರಂಟಿ ಇರೋದಿಲ್ಲ. ಸೊ ಎಲ್ಲರೂ ಏನು ಮಾಡ್ತಾರೆ, ದೇ ವಿಲ್ ಗಿವ್ ದೇರ್ ಬೆಸ್ಟ್. ಬಂದರೆ ಸರಿ, ಇಲ್ಲಾಂದರೆ ಇಲ್ಲ. ಆ್ಯಂಡ್ ಅವ್ರು ಎಷ್ಟು ಮಟ್ಟಿಗೆ ಅವರು ಪ್ರಾಕ್ಟೀಸ್ ಮಾಡಿದ್ದಾರೆ, ಎಷ್ಟು ಮಟ್ಟಿಗೆ ಅವ್ರು ರೆಡಿ ಇರ್ತಾರೆ ಮೆಂಟಲಿ, ಫಿಸಿಕಲಿ, ಅದರ ಪ್ರಕಾರ ಅವ್ರಿಗೆ ರಿಸಲ್ಟ್ಸ್ ಬರುತ್ತೆ, ಆಯಿತಾ. ದೇರ್ ವಿಲ್ ಬಿ ಅದರ್ ಥಿಂಗ್ಸ್, ಕ್ಯಾಚ್ ಬಿಡ್ಬೋದು, ಅಥವಾ ಒಂದು ಎಕ್ಸ್ಟ್ರಾಡಿನರಿ ಕ್ಯಾಚ್ ಹಿಡಿದ್ಬಿಟ್ಟು ಬರ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಸೊ ಈ ವಿಷಯದಲ್ಲಿ ನಾವು ಲೆಕ್ಕಕ್ಕೆ ತೊಗೊಂಡ್ರೆ ಒಂದು ಇವ್ರದ್ದು ರಿಸಲ್ಟ್ಸ್ ಅಷ್ಟು ಚೆನ್ನಾಗಿರಲಿಲ್ಲ. ಅಂದರೆ ಅವ್ರು ಹೋಗ್ತಾರೆ, ಹಿ ವಿಲ್ ಗಿವ್ ಇಸ್ ಬೆಸ್ಟ್, ಬರ್ತಾ ಇರಲಿಲ್ಲ ರೋಹಿತ್ ಶರ್ಮಾ. ಯಾವ ಒಂದು 16 ವರ್ಷದಿಂದ ಅವ್ರು ಏನು ಮಾಡ್ಕೊಂಬಂದಿದ್ದಾರೋ ಅದನ್ನೇ ಅವ್ರು ಟ್ರೈ ಮಾಡ್ತಾ ಇದ್ದಾರೆ, ಅದು ವರ್ಕ್ ಆಗಲಿಲ್ಲ. ಆ್ಯಂಡ್ ಅಂದ್ರೂ ಅವ್ರು ಯಾಕೆ ಆಡ್ತಾರೆ ಅಂತಂದರೆ ನೆಟ್ಸಲ್ಲಿ ಅವ್ರು ಚೆನ್ನಾಗಿ ಆಡೋಕ್ಕೆ ಶುರು ಮಾಡಿರ್ತಾರೆ. ನೆಟ್ಸಲ್ಲಿ ಇಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ, ಮ್ಯಾಚಲ್ಲಿ ಒಂದಲ್ಲ ಒಂದು ದಿವಸ ಬರುತ್ತೆ ಅನ್ನೋದು ಇರುತ್ತೆ ಅವ್ರಿಗೆ. ಸೊ ಆದ್ರೂ ಅದು ಒಂದು ವರ್ಕೌಟ್ ಆಗಲಿಲ್ಲ ಅದು. ಸೊ ತೀರಾ 8-10 ಮ್ಯಾಚು ಚೆನ್ನಾಗಿ ಆಡದೇ ಇರೋದು. ಅದರಲ್ಲೂ ಅವರು ಕೆಲವು ಡಿಸಿಷನ್ಗಳು ಅವರು ಆಡಬೇಕಾ ಬೇಡೋ ಅಂತಿತ್ತು. ಸೆಕೆಂಡ್ ಟೆಸ್ಟ್ ಆಸ್ಟ್ರೇಲಿಯಾಗೆ ಹೋದಾಗ ಆಡಿದ್ರು, 3 ಟೆಸ್ಟ್ ಮ್ಯಾಚ್ ಮಾಡಿದ್ರು. 3 ಟೆಸ್ಟಲ್ಲೂ ಅಷ್ಟು ಅಂದರೆ ಏನಾಗುತ್ತೆ ಅಂದರೆ ಯು ವಿಲ್ ಬಿ ಫೌಂಡ್ ಔಟ್. ಅಂದರೆ ಒಂದು ಎಲ್ಲರೂ ನೋಡಿರ್ತಾರೆ, ಒಂದು 2-3 ಸಲ ಔಟ್ ಆದಮೇಲೆ ಅದನ್ನೇ ಮಾಡೋಕ್ಕೆ ಶುರು ಮಾಡ್ತಾರೆ. ಇವ್ರಿಗೆ ಡೇವಿಡ್ ವಾರ್ನರ್ಗೆ ಒಂದು ಅವೇ ಗೋಯಿಂಗ್ ಡೆಲಿವರಿ, ಅವ್ರಿಗೊಂಥರ ಎಲ್ಲ ಆಡ್ತಾಯಿದ್ರು, ಒಂದು ಅವೇ ಗೋಯಿಂಗ್ ಡೆಲಿವರಿಗೆ ಔಟ್ ಆಗಿ ಹೋಗ್ತಾಯಿದ್ರು. ಇವರು ಕುಕ್, ಕ್ಯಾಪ್ಟನ್ ಆಫ್ ಇಂಗ್ಲೆಂಡ್, 150 ಟೆಸ್ಟ್ ಆದಮೇಲೆ ಅವ್ರದ್ದು ಒಂದು ಹುಳುಕು ಸಿಕ್ತು. ಅವ್ರಿಗೆ ಒಂದು ಇನ್ಕಮಿಂಗ್ ಡೆಲಿವರಿ ಅಷ್ಟು ಚೆನ್ನಾಗಿ ಆಡ್ತಾ ಇರಲಿಲ್ಲ ಅವರು. ಅದು ಗೊತ್ತಾಗ ಕೆಲವೇ ಟೆಸ್ಟಲ್ಲಿ ಅವ್ರ ಕೆರಿಯರೇ ಮುಗ್ದೋಯ್ತು. ಸೊ ಆದ್ರಿಂದ ನಮ್ಮ ಕುಕ್ ಎಂಥ ಪ್ಲೇಯರ್, ಅಯ್ಯೋ ಎಂಥ ಪ್ಲೇಯರು, ಇಂಡಿಯಾಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ. ಇಂಡಿಯಾಗೆ ತೊಂದರೆ ಕೊಟ್ಟಿರೋ ಕೆಲವರಲ್ಲಿ ಅವರು ಒಬ್ಬರು. ಸೊ ಹಾಗೆ ಅವ್ರದ್ದು ದೇ ವಿಲ್ ಬಿ ಫೌಂಡ್ ಔಟ್. ಆ ಥರ ಏನೋ ಆಗಿರಬೇಕು. ಒಟ್ಟಿನಲ್ಲಿ ಚೆನ್ನಾಗಿ ಬರ್ತಾ ಇಲ್ಲ ರಿಸಲ್ಟ್ಸ್, ಆಯಿತಾ. ಸೊ ನಮ್ಮ ದೇಶ ಆಗಿದ್ದಕ್ಕೆ ಇಷ್ಟು ಮಟ್ಟಿಗೆ ನಾವು ತಡ್ಕೊಂಡಿದ್ದೀವಿ. ಬೇರೆ ಯಾವ್ದಾದ್ರು ದೇಶ ಆಗಿದ್ರೆ ಇನ್ನೂ ಒಂದು ಸ್ವಲ್ಪ ಪ್ರೆಷರ್ ಜಾಸ್ತಿ ಇರೋದು. ಸೊ ಹಾಗಿರೋದ್ರಿಂದ ಅವರು ಹೋಗಿದ್ದು ಅಥವಾ ಅವರು ರಿಟೈರ್ಮೆಂಟ್ ತೊಗೊಂಡಿರೋದು ಸರಿಯಾದ ನಿರ್ಧಾರ ಅಂತ ಹೇಳ್ತೀನಿ. ಯಾಕೆಂದರೆ ಅವ್ರನ್ನ ಅವರು ಕ್ಯಾಪ್ಟನ್ ಮಾಡಬೇಕಾಗಿತ್ತು. ಕ್ಯಾಪ್ಟನ್ನೇ ಸ್ವಲ್ಪ ಒಂಥರ ಲೂಸ್ ಆಗಿದ್ರೆ, ಶೇಕಿ ಆಗಿದ್ರೆ ಕಷ್ಟ. ಸೊ ಆದ್ರಿಂದ ಕ್ಯಾಪ್ಟನ್ ಏಜ್ ನೋಡಿದಾಗ್ಲೂ ಕೂಡ ರಿಟೈರ್ಮೆಂಟ್ ಹತ್ರನೇ ಇದ್ರು. ಸರಿಯಾಗಿದೆ. ಫಿಸಿಕಲ್ ಫಿಟ್ನೆಸ್ ಆಗಲಿ, ಏಜ್ ಆಗಲಿ. ಫಿಸಿಕಲ್ ಫಿಟ್ನೆಸ್ ಅಂದರೆ ಓಡ್ಬೋದು ಅವ್ರು ಚೆನ್ನಾಗಿ, ಆ ಕ್ವಿಕ್ ಮೂವ್ಮೆಂಟ್ಸ್ ಹೊಟ್ಟೋಗಿರುತ್ತೆ. ಯಾವ್ದು ಅವ್ರಿಗೆ ಒಂದು 10 ವರ್ಷಕ್ಕೆ ಮುಂಚೆ ಈಸಿಯಾಗಿ ಕನೆಕ್ಟ್ ಮಾಡ್ತಾ ಇದ್ರು, ಅದೆಲ್ಲ ಒಂದು ಫ್ರ್ಯಾಕ್ಷನ್ ಕಮ್ಮಿ ಆಗಿರುತ್ತೆ. ನಾವು ಒಂದು 4-6 ನೋಡ್ತಾ ಇರ್ತೀವಿ, ಈಸಿಯಾಗಿ ಹೊಡಿತಾರೆ, ಏನೋ ಟ್ಯಾಲೆಂಟು ಅಂದ್ಕೊಳ್ತೀವಿ. ಅದ್ರ ಹಿಂದೆ ಎಷ್ಟು ವರ್ಷದ ಒಂದು ಇದು ಹೋಗಿರುತ್ತೆ ಇದು ಎಫರ್ಟ್ ಹೋಗಿರುತ್ತೆ ಅಂತ ಇದ್ರಲ್ಲಿ ಗೊತ್ತಾಗತ್ತೆ ನಮಗೆ. ಸೊ ಅದರಿಂದ ಅದೊಂದು ಸ್ವಲ್ಪ ಕಮ್ಮಿ ಆಗಿರುತ್ತೆ. ಅವತ್ತು ನಾವು ಮಾತಾಡ್ಕೊಂಡ್ವಿ ಅಭಿಷೇಕ್ ಶರ್ಮಾ ಆಮೇಲೆ ಟ್ರಾವಿಸ್ ಹೆಡ್ ಬಗ್ಗೆ ಮಾತಾಡ್ಕೊಂಡ್ವಿ. ಸೊ ಯಾಕೆ ಹೋದ ವರ್ಷ ಆಗಿದ್ದು ಈ ವರ್ಷ ಯಾಕೆ ಆಗಲಿಲ್ಲ ಅಂದರೆ, ಎಲ್ಲ ಒಂದು 2 ಜನ ಟೀಮ್ಸು ಅವ್ರ ಬಗ್ಗೆ ಸ್ಟಡಿ ಮಾಡಿರ್ತಾರೆ. ಜನ ಏನು ಮಾಡ್ತಾರೆ, ಅವ್ರ ಬಗ್ಗೆ ಸ್ಟಡಿ ಮಾಡ್ಕೊಂಡು ಬಂದು ಆ ಬಾಲ್ ಮಾಡ್ತಾರೆ, ಒಂದು 2 ಸಲ ಮಿಸ್ ಆಗೋಗುತ್ತೆ.
ಎರಡೇ ಫ್ಲಾಪ್ ಸಾಕು. ಮೂರನೇದು ಅದರಿಂದನೇ ಆಗೋಗುತ್ತೆ, ನಾಲ್ಕನೇದು ಅದರಿಂದನೇ ಆಗೋಗುತ್ತೆ. ಸೊ ಹಂಗಾಗೋಗುತ್ತೆ. ಸೊ ಆಗಿ ರೋಹಿತ್ ಶರ್ಮಾಗೆ ಸ್ವಲ್ಪ ರಿಪೀಟೆಡ್ ಆಗಿ ಆಗೋಯ್ತು. ಸೊ ದಿಸ್ ವಾಸ್ ಕೈಂಡ್ ಆಫ್ ದ ರೈಟ್ ಟೈಮ್. ಸಾಕಷ್ಟು ಸೇವೆ ಮಾಡಿದ್ದಾರೆ ಲೆಜೆಂಡ್ಗಳು. ರೋಹಿತ್ ಶರ್ಮಾ ಆಗಲಿ, ವಿರಾಟ್ ಕೊಹ್ಲಿ ಹೇಳೋಂಗೆ ಇಲ್ಲ, ಧೋನಿ ಎಲ್ಲ ಲೆಜೆಂಡ್ಸ್ ಅವರು. ಆಯಿತಾ, ನಾವೇನಾದರೂ ಇವತ್ತು ಅವ್ರ ಬಗ್ಗೆ ಏನಾದ್ರು ಅಂದರೆ ಯಾವಾಗಲೂ ಹಂಗೆ ಇದ್ರು ಅಂತಲ್ಲ, ಈ ಸಮಯಕ್ಕೆ ಅನ್ನೋದು, ಈ ಬಾಲ್ಗೆ, ಈ ಓವರ್ಗೆ, ಈ ಮ್ಯಾಚಿಗೆ ನಾವು ಹೆಂಗೆ ಮಾತಾಡ್ತೀವಿ ಆ ಥರ ಮಾತಾಡ್ತಾ ಇರೋದು. ಇಲ್ಲಾಂತಂದರೆ ಯಾವ ಥರ ಕೊಡುಗೆ ಅವ್ರದ್ದು ಹೇಳೋಂಗೆ ಇಲ್ಲ. ಅದರಲ್ಲೂ ಒನ್ ಡೇ ವೈಟ್ ಬಾಲಲ್ಲಿ ರೋಹಿತ್ ಶರ್ಮಾ ಹ್ಯಾಸ್ ಬೀನ್ ಫಿನಾಮಿನಲ್. ಸೊ ಅದು ಒಂದು ಹೇಳ್ಬೋದು ನಾವು. ಸೊ ಅವರು ಮಾಡ್ತಾ ಇರೋದು ಸರಿಗಿದೆ ಅಂತ ಹೇಳ್ಬೋದು. ಸ್ವಲ್ಪ ಅದು ಶಾಕ್ ಕೊಡುತ್ತೆ, ಯಾಕೆಂದರೆ ಇಂಗ್ಲೆಂಡು ದೊಡ್ಡ ಟೂರ್, 5 ಟೆಸ್ಟ್ ಮ್ಯಾಚ್ ಟೂರ್. ಸೊ ಏನಾಗುತ್ತೆ ಅನ್ನೋದು. ಸೊ ಕ್ಯಾಪ್ಟನ್ ಯಾರು ಅನ್ನೋದು ಆಮೇಲೆ ಪ್ರಶ್ನೆ ಇದ್ದರೆ ನಾನು ಹೇಳ್ತೀನಿ. ವಿರಾಟ್ ಕೊಹ್ಲಿಗೆ ಒಂದು ನಮ್ಮ ದೇಶದವರು ಎಷ್ಟು ಅವರು ಧನ್ಯವಾದ ಹೇಳಿದ್ರು ಸಾಲದು. ಇವಾಗ ಏನಾಗುತ್ತೆ, ಟೆಸ್ಟ್ ಟೀಮ್ಗೆ ಅವರು ವಾಪಸ್ ಇಂಟ್ರೆಸ್ಟ್ ತರಿಸಿದವ್ರೆ ಅವರು. ಇವಾಗ ಯಾತಕ್ಕೆ ಹಂಗೆ ಹೇಳ್ತೀನಿ, ಏನು ಒಬ್ಬರ ಮೇಲೆ ಏನಪ್ಪ ಡಿಪೆಂಡ್ ಆಗಿದೆ, ಇಡೀ ಪ್ರಪಂಚ ಆಡ್ತಾ ಇದೆ ಅಂತ ಹೇಳ್ಬೋದು ನಾವು. ಈಗ ಏನಾಗುತ್ತೆ, ಒಂದು ಇವಾಗ ಮೊಹಮ್ಮದ್ ಶಾಮಿ ಯಾಕೆ ಸಲಹೆ ಯಾಕೆ ಆ್ಯಡ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಇದು ಯಾಕೆ ಮಾಡೋಕ್ಕೆ ಬಿಡ್ತಾ ಇಲ್ಲ, ಅದು ಯಾಕೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತ 3-4 ದೊಡ್ಡವ್ರು ಹೇಳಿದ್ರು. ಈಗ ಸಲಹೆ ಆ್ಯಡ್ ಮಾಡ್ಬೋದು IPLನಲ್ಲಿ. ಹಾಂ, ಲೋಕಲ್ ಮ್ಯಾಚಲ್ಲಿ ಹಿಡಿಯೋದೇ ಕಷ್ಟ, ಯಾಕಂದರೆ ಅಲ್ಲಿ ಆಡಿ ಬಂದಿರೋರು ಆಟೋಮೆಟಿಕ್ಕಾಗಿ ಬಾಯಿಗೆ ಹೊಟ್ಟೋಗುತ್ತೆ, ತುಂಬ ಕಷ್ಟ ಅದು. ಎನಿವೆ ಅಲ್ಲೇ ಆ ಥರ. ಸೊ ಆ ಥರ ಇವಾಗ ವಿರಾಟ್ ಕೊಹ್ಲಿ ಏನಾದರೂ ಅಗೇನ್ಸ್ಟ್ ಟೆಸ್ಟ್ ಏನಾದ್ರು ಹೇಳಿದಿದ್ರೆ ಏನಾದರೂ ಒಂದಾಗಿರೋದು. ಅವ್ರೇನು ಮಾಡಿದ್ರು, ರಿವರ್ಸು ಇಂಟ್ರೆಸ್ಟ್ ಬರೋ ಹಂಗೆ ಮಾಡಿದ್ರು. ನಿನ್ನೆ ಒಂದು ದೊಡ್ಡ ಬ್ಯಾನರ್ ಇತ್ತು ಸ್ಟೇಡಿಯಂನಲ್ಲಿ, ಟೆಸ್ಟ್ಗೆ ಒಂದು ಮರು ಜನ್ಮ ಥರ ಕೊಟ್ಟಿದ್ದು ಅಂತ ದೊಡ್ಡ ಪದ ಉಪಯೋಗಿಸಿರ್ತಾರೆ. ಆದರೂ ಒಂದು ಮಟ್ಟಿಗೆ ಅದು ನಿಜ ಆಗಿರಲಿಲ್ಲ. ಯಾಕೆಂದ್ರೆ T20 ಅನ್ನೋ ಫಾರ್ಮ್ಯಾಟ್ ಬಂದ್ಮೇಲೆ ಒನ್ ಡೇ ಬಗ್ಗೆನೇ ಇಂಟ್ರೆಸ್ಟ್ ಕಳ್ಕೊತಾ ಇದ್ರು. ಅಂಥದ್ರಲ್ಲಿ ಟೆಸ್ಟ್ ಬಗ್ಗೆನೂ ಇಂಟ್ರೆಸ್ಟ್ ಬರಬೇಕು ಅಂದ್ರೆ ವಿರಾಟ್ ಕೊಹ್ಲಿ ಅಂತ ಪ್ಲೇಯರ್ ಅಲ್ಲಿದ್ರೆ 5 ದಿನನೂ ನೋಡ್ತಾರೆ ಜನ. ಅವ್ರ ಅಗ್ರೆಷನ್ನು, ಅವರ ಅವ್ರದ್ದೊಂದು ಎನರ್ಜಿ ಅನ್ಮ್ಯಾಚಬಲ್ ಅದು. ಇವಾಗ ನೋಡಿ, ಅವರು ಇವಾಗ ನಮಗೆ IPL ಒಂದು ವರ್ಷ ಆಡಿದ್ರು 2ನೇ ವರ್ಷಕ್ಕೆ ಕೋಟಿ ಮೇಲೆ ಹೋಗ್ತಾರೆ ಅವರು. ಎಷ್ಟದು 14 ಮ್ಯಾಚು ಆ್ಯಂಡ್ ಓನ್ಲಿ 3 hours, ಅಂದರೆ ಅದರಲ್ಲೂ ಬೌಲರ್ ಆಗಿಬಿಟ್ರೆ 4 ಓವರ್ ಆಯಿತಾ. ಅದರಲ್ಲೂ ಇವಾಗ ಇಂಪ್ಯಾಕ್ಟ್ ಪ್ಲೇಯರು, ಇಂಪ್ಯಾಕ್ಟ್ ಸಬ್ಸ್ಟಿಟ್ಯೂಟ್ ಅಂತ ಒಂದು ಏನೇನೋ ಇದೆ ಅದು. ಸೊ ಹಾಗಿರೋದ್ರಿಂದ ಅಷ್ಟೇ ಅದು ಎಫರ್ಟು, ಅದಕ್ಕೆ ಅಷ್ಟು ದುಡ್ಡು ಬರುತ್ತೆ. ಅದೇ ಟೆಸ್ಟ್ ಮ್ಯಾಚ್ ಅಂದರೆ, ಒಂದು ಟೆಸ್ಟ್ ಆಡಬೇಕು ಅಂದರೆ ರಿಯಲ್ ಟೆಸ್ಟ್ ಅನ್ನೋದು ಟೆಸ್ಟ್ ಕ್ರಿಕೆಟಲ್ಲೇ ಇರೋದು. ಆ ಒಂದು ಮೊದಲನೇ ಇನ್ನಿಂಗ್ಸ್ ಅದಲ್ಲದೆ 2ನೇ ಇನ್ನಿಂಗ್ಸ್ನಲ್ಲೂ ಬಂದು ಅದೇ ಥರ ಅವರು ತೋರಿಸಿ, ಅದು 5 ದಿವಸ ಓವರ್ 5 days ಆ ಫಿಸಿಕಲ್ ಫಿಟ್ನೆಸ್ಸು, ಆ ಸ್ಟ್ರೈನು, ಸ್ಟ್ರೆಸ್ಸು ಎಲ್ಲ ತೊಗೊಂಡು ಆಡೋದು ದೊಡ್ಡ ವಿಷಯ. ಸೊ ಅಂಥದ್ದಕ್ಕೆ ಜನಗಳ ಇಂಟ್ರೆಸ್ಟ್ ವಾಪಸ್ ಬರೋ ಹಂಗೆ ಮಾಡಿದ್ದು ಕೊಹ್ಲಿ. ಅದಕ್ಕೆ ನಾವು ಚಿರಋಣಿ ಆಗಿರ್ಬೇಕು ಅವ್ರಿಗೆ, ಆಯಿತಾ. ಅದಕ್ಕೆ ಅವರು ನಿನ್ನೆ ಸ್ಟೇಡಿಯಂನಲ್ಲಿ ಎಲ್ಲರೂ ಬಿಳಿ ಬಟ್ಟೆ ಹಾಕೊಂಬಂದು ಇದು ತೋರಿಸೋಣ ಅಂತ. ಅಂದರೆ ನನ್ನ ಒಂದು ಟೇಕ್ ಆನ್ ಹಿಸ್ ರಿಟೈರ್ಮೆಂಟ್ ಇಸ್ ಡಿಫ್ರೆಂಟ್, ಬಟ್ ನಾನು ಜನಗಳದ್ದು ಮೊದಲು ಹೇಳ್ತಾ ಇದ್ದೀನಿ. ಸೊ ಅವರು ಅಷ್ಟು ಮಟ್ಟಿಗೆ ಎಲ್ಲರೂ ಬಿಳಿ ಹಾಕೊಂಬಂದಿದ್ರು. ಇನ್ಫ್ಯಾಕ್ಟ್ ಒಂದ್ಸಲಿ ನಿನ್ನೆ ನನ್ನ ಮಗಳು ಸ್ಟೇಡಿಯಮಲ್ಲಿದ್ಲು, ಒಂದು ಸಲ ಒಂದಷ್ಟು ಬಿಳಿ ಪಕ್ಷಿಗಳು ಹೋಯ್ತಂತೆ ಈ ಕಡೆಯಿಂದ ಆ ಕಡೆ. ಸೊ ಅದು ಕೂಡ ಸಂದೇಶ ಕೊಡ್ತಾ ಇದೆ ವಿರಾಟ್ ಕೊಹ್ಲಿಗೆ. ಲೈಟ್ಸ್ ಎಲ್ಲ ನಮ್ಗೆ ತೋರಿಸಿದ್ರು, ಆ ಲೈಟ್ ಮುಂದೆ ಕನ್ಫ್ಯೂಸ್ ಆಯ್ತು, ಅದೆಲ್ಲ ಬರ್ಡ್ಸ್ ಎಲ್ಲ ಬಂದು ಅದು ಆಗತ್ತೆ. ಅದು ಸಂಜೆ ಇನ್ನೂ ಆಗಿಲ್ಲ, ಸೂರ್ಯ ಮುಳುಗಿಲ್ಲ ಅನ್ನೋದು ಒಂದು ಭಾವನೆ ಬರುತ್ತೆ ಅದಕ್ಕೆ. ಸೊ ಅದು ಆ ಒಂದು ಇದರಲ್ಲಿ ಪಕ್ಷಿಗಳು, ನೇಚರ್ ಕೂಡ, ಪ್ರಕೃತಿನೂ ಅದು ನಿಮ್ಗೆ ಹೇಳ್ತಾ ಇದೆ ಯಾತಿ ಗ್ರೇಟರ್ ಆದ್ರಿ ಅಂತ ಹೇಳ್ತಾ ಇದೆ ಅಂತ. ಸೊ ಎನಿವೆ, ಸೊ ಏನಂತಂದ್ರೆ ಮುಖ್ಯವಾಗಿ ಏನು ಅಂತಂದ್ರೆ ಎಲ್ಲರೂ ಒಂದು ಸಮಯದಲ್ಲಿ ರಿಟೈರ್ ಆಗಬೇಕು. ಟೆಂಡೂಲ್ಕರ್, ನಾವೆಲ್ಲ ಒಂದು 10 ವರ್ಷದ ಕೆಳಗಡೆ ಟೆಂಡೂಲ್ಕರ್ ರಿಟೈರ್ ಆದಾಗ ಇನ್ನೇನು ಕ್ರಿಕೆಟೇ ಇಲ್ಲ ಅನ್ಕೊಂಡ್ಬಿಡ್ತಾ ಇದ್ವಿ. ಟೆಂಡೂಲ್ಕರ್ ರಿಟೈರ್ ಅಂತ. ಒಂದು ಸಮಯದಲ್ಲಿ ವಿವ್ ರಿಚರ್ಡ್ಸ್ ಬಗ್ಗೆ ನನಗೆ ಅನಿಸಿತ್ತು, ರಿಚರ್ಡ್ಸ್ ಆಡ್ತಾನೆ ಇರಬೇಕು ಯಾವಾಗಲೂ ಅನ್ನೋ ಥರ. ಬ್ರಯನ್ ಲಾರಾ ಬಗ್ಗೆ ಅನಿಸಿತ್ತು. ಅದೇ ಥರ ಟೆಂಡೂಲ್ಕರ್ ರಿಟೈರ್ ಅಂದರೆ ಒಂಥರ ತುಂಬ ದುಃಖದ ವಿಷಯ ಅದು. ಅದೇ ಥರನೇ ಇದು ಹಾಗೆ ಆಗುತ್ತೆ, ಆ ಒಂದು ಜೋಲ್ಟ್ ಇದೆಲ್ಲ ಹಾಗೆ ಆಗುತ್ತೆ. ಟೆಂಡೂಲ್ಕರ್ ಏನು ಮಾಡಿದ್ದಾರೆ, ಒಂದು ಭಾಳ ಚೆನ್ನಾಗಿ ಸ್ಮಾರ್ಟಾಗಿ ಮಾಡಿದ್ದಾರೆ ವಿಷಯಗಳನ್ನ. ಹೇಗೆ ಅಂತಂದರೆ, ನಾಳೆ ನಾನು ನೋಡೋದೇ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತಲ್ಲ, ಹಾಗಿಲ್ಲ. ನಾಳೆ ಅವ್ರನ್ನ ಈ ಮ್ಯಾಚಲ್ಲಿ ನೋಡ್ಬೋದು, ಇಂಟರ್ನ್ಯಾಷನಲಲ್ಲಿ ಒನ್ ಡೇನಲ್ಲಿ ನೋಡ್ಬೋದು. ಸೊ ನಿಧಾನಕ್ಕೆ ಒಂಥರ ಡೋಸ್ ಒಂದೊಂದೇ ಡೋಸ್ ಕೊಡ್ತಾ ಇದ್ದಾರೆ ಅವರು. ಅದೊಂದು ತುಂಬಾ ಒಳ್ಳೆ ವಿಷಯ. ಅದು ನಮ್ಮ ದೇಶ ಕ್ರಿಕೆಟ್ಗೂ ಒಳ್ಳೇದು, ಯಾಕಂದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಬೇಕು. ಅಂಡ್ ಎಲ್ಲಿ ಅವ್ರು ಚೆನ್ನಾಗಿ ಮಾಡ್ತಿದ್ದಾರೆ ಅಲ್ಲಿ ಅದ್ ಬೇಕು. ಮತ್ತೆ ಇಲ್ಲಿ ಸ್ಟಾಟ್ಸ್ಗೆ ಆಡ್ತಾ ಇಲ್ಲ ಅಂತ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ 10,000 ರನ್ ಹೊಡೆದು ರಿಟೈರ್ ಆಗ್ಬೋದಾಗಿತ್ತು. ಆಮೇಲೆ ಒಂದಷ್ಟು ಸಚಿನ್ ಸೆಂಚುರಿ ರೆಕಾರ್ಡ್ ಬ್ರೇಕ್ ಮಾಡಿ, ಇದು ಫ್ಯಾನ್ಸ್ಗಿದೆ. ನಮ್ಮ ಕೊಹ್ಲಿ ಹಿಂಗ್ ಆಡ್ಬೇಕು ಹಂಗ್ ಆಡ್ಬೇಕು. ಆದ್ರೆ ಕೊಹ್ಲಿಗೆ ಅದಲ್ಲ. ಕೊಹ್ಲಿಗೇನು, ನಾನು ಎಲ್ಲಿಯವ್ರಿಗೆ ಕಂಫರ್ಟೇಬಲ್ ಆಗಿ ಆಡ್ತೀನಿ ಅಲ್ಲಿಯವ್ರಿಗೆ ಆಡೋಣ, ರೆಕಾರ್ಡ್ಸ್ಗೆ ಸ್ಟಾಟ್ಸ್ಗೆ ಆಡೋದಲ್ಲ ಅನ್ನೋದು ಕಾಣಿಸ್ತಾ ಇದೆ. ಹೌದು, ಅವತ್ತಿನ ದಿವಸ ನಾವು ಮಾತಾಡಿದ್ವಿ ಧೋನಿ ಬಗ್ಗೆ. ಅವ್ರು ಸರಿಯಾಗಿ ಆಡ್ತಾ ಇಲ್ಲ, ಇದಾಡ್ತಾ ಇಲ್ಲ, ಅದಾಡ್ತಾ ಇಲ್ಲ ಅಂತ ಮಾತಾಡಿದ್ವಿ. ಅವರು 90 ಟೆಸ್ಟ್ ಮ್ಯಾಚ್
ಆಯ್ತಾ. ಯಾರಿಗೆ ನೂರು ಆಡಕ್ಕೆ ಇಷ್ಟ ಇರಲ್ಲ? 100 ಆಡ್ದವ್ರಲ್ಲಿ ಎಷ್ಟು ಜನ ಇದ್ದಾರೆ ಇತಿಹಾಸದಲ್ಲಿ? ಹೌದು. ಆ್ಯಂಡ್ ಅವ್ರಿಗೆ ಯಾರಾದರೂ ಡ್ರಾಪ್ ಮಾಡಿರೋರ? ಸಖತ್ತಾಗಿ ಆಡ್ತಾ ಇದ್ರು ಅಂದ್ರೂ ಆ ಕ್ರಮ ಅವ್ರು ತೊಗೊಂಡ್ರು. ಹಿ ಟುಕ್ ದಟ್ ಸ್ಟೆಪ್. ಇವ್ರು ಕೊಹ್ಲಿನೂ ಅಷ್ಟೇ 9230 ರನ್ಸ್ ಏನೋ. ಸೊ ಒಂದು 750 ರನ್ ಏನು ಅವ್ರಿಗೆ? ಒಂದು ಸರಿಯಾಗಿ ಒಂದು ಸೀರೀಸ್ ಸಿಕ್ಕಿದ್ರೆ ಒಂದು 2 ಸೀರೀಸಲ್ಲಿ ಮುಗ್ದೋಗುತ್ತೆ. ಫಿಟ್ನೆಸ್ ಇಸ್ ಒನ್ ಆಫ್ ದ ಫಿಟ್ಟೆಸ್ಟ್ ಇನ್ ದ ವರ್ಲ್ಡ್. 4 ರನ್ ಹೊಡ್ತಾರೆ, ಫಿಟ್ಟೆಸ್ಟ್ ಇನ್ ದ ವರ್ಲ್ಡ್ ನಿಜವಾಗ್ಲೂ. ಇವತ್ತಿಗೂ ಯಾವ 2025 ಬರೋ ಯಂಗ್ ಪ್ಲೇಯರ್ಸ್ ಕೂಡ ಅವ್ರ ಮುಂದೆ ಫಿಟ್ನೆಸ್ ಕಡಿಮೆನೆ. ಇಂಡಿಯಾದವ್ರ ಬಗ್ಗೆ ನಾವು ಫಿಟ್ನೆಸ್ ಬಗ್ಗೆ ನಾವು ಮುಂಚೆ ಮಾತಾಡ್ತಾ ಇರ್ಲಿಲ್ಲ, ಇಂಡಿಯಾದವ್ರ ಬಗ್ಗೆ. ಅಂಥದ್ರಲ್ಲಿ ಕೊಹ್ಲಿ ಇಸ್ ಅಮಂಗ್ ದ ಫಿಟ್ಟೆಸ್ಟ್ ಇನ್ ದ ವರ್ಲ್ಡ್. ಸೊ ಒಂಥರ ಯಾವ ಆಸ್ಟ್ರೇಲಿಯಾದವರೆಲ್ಲ 2-3 ತಗೊಳ್ಳೋರು, ನಮ್ಮವರು ಕಷ್ಟಪಟ್ಟು ಬೌಲಿಂಗ್ ಥ್ರೋ ಎಸೆಯೋದೆಲ್ಲ ನಾವು ನೋಡ್ತಾ ಇದ್ವಿ. ಈಗ ಹಿಂಗ್ ನೋಡೋಷ್ಟರಲ್ಲಿ ಕೊಹ್ಲಿ 2ನೇದಕ್ಕೆ ಮುಗಿಸಿ 3ನೇದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಸೊ ಅಷ್ಟು ಗ್ರೇಟ್. ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ನಾವು ವಿ ವಿಲ್ ಮಿಸ್ ಕೊಹ್ಲಿ. ಆದ್ರೆ ಅಗೇನ್ ಕೊಹ್ಲಿ ಶುರುವಿನಲ್ಲಿ ಫಸ್ಟ್ ಒಂದು 26 ಟೆಸ್ಟ್ ಏನೋ ಅಷ್ಟು ಚೆನ್ನಾಗಿ ಆಡಲಿಲ್ಲ, ಕಮ್ಮಿ ಆವ್ರೇಜ್ ಇತ್ತು, 35-39 ಎಷ್ಟೋ ಇತ್ತು, ಆಯ್ತಾ. ಸೊ ಅವಾಗ ಅದಾದ್ಮೇಲೆ 2016 ಒಂದು ಸಮಯದಲ್ಲಿ ಪಾಂಟಿಂಗಿಗೂ ಹಂಗಾಗಿತ್ತು. ಇದ್ದಕ್ಕಿದ್ದಾಗೆ ಒಂದು ಪರ್ಪಲ್ ಪ್ಯಾಚ್ ಹೊಡೆದ್ರು. 2-3 ವರ್ಷದಲ್ಲಿ ಬರೋ ರೆಕಾರ್ಡ್ ಎಲ್ಲ ಮುರಿದ್ಬಿಟ್ರು. ಅದೇ ಥರ ಇವರು ಕೊಹ್ಲಿ 2016 and 2019 ತನಕ 65-66 ಅವ್ರದ್ದು ಟೆಸ್ಟ್ ಆವ್ರೇಜ್. ಹೌದು, ಆಯ್ತಾ. ಎಲ್ಲ ಆಲ್ಮೋಸ್ಟ್ 7 ಡಬಲ್ ಸೆಂಚುರಿನೂ ಅವಾಗಲೇ ಹೊಡೆದಿದ್ದು, 6 or 7 ಹೊಡೆದ್ರು, ಆಯ್ತಾ. ಇಂಡಿಯಾದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಡಬಲ್ ಸೆಂಚುರೀಸ್ 7. ಸೊ ಹಾಗೆ ಇದ್ದಿದ್ದರಿಂದ ಆಮೇಲೆ 2020ಇಂದ ಕರೋನಾ ಸಮಯದಿಂದ ಒಂದು ಸ್ವಲ್ಪ ಕಮ್ಮಿ ಆಯಿತು. 39 ಟೆಸ್ಟಲ್ಲಿ ಅವ್ರಿಗೆ 30 ಏನೋ ಆವ್ರೇಜ್, 30 ಫಾರ್ ಕೊಹ್ಲಿ, ಆಯಿತಾ. ಸೊ ಅದರಲ್ಲೂ ಇನ್ಫ್ಯಾಕ್ಟ್ ಅವರು ಭಾಳ ಆಶ್ಚರ್ಯ, 100 ಹೊಡೆದಿದ್ದು ಪರ್ತಲ್ಲಿ ಮೊನ್ನೆ ಫಸ್ಟ್ ಟೆಸ್ಟ್ ಅಗೇನ್ಸ್ಟ್ ಆಸ್ಟ್ರೇಲಿಯಾ ಲಾಸ್ಟ್ ಇಯರ್. ಅದ್ರಲ್ಲಿ ಫಸ್ಟ್ ಟೆಸ್ಟಲ್ಲಿ 100 ಹೊಡೆದಿದ್ದು ಭಾಳ ಆಶ್ಚರ್ಯ. ಯಾಕೆಂದರೆ ಒಂಥರ ಒಂದೇ ಫೇಲ್ಯೂರ್ ಆಗಿತ್ತು, ಬ್ಯಾಕ್ ಟು ಬ್ಯಾಕ್ ಫೇಲ್ಯೂರ್ಗಳಾಗಿತ್ತು. ಪ್ಲಸ್ ಎಲ್ಲಾರ್ದು ಹೇಳ್ದಲ್ಲ, ಎಲ್ಲರೂ ಜಾತಕ ತೆಗಿತಾರೆ, ಬೌಲರ್ಗಳು, ಇದು ಟೀಮ್ ಅನಲಿಸ್ಟ್ಗಳು, ಕೋಚ್ಗಳು ಎಲ್ಲರದು ತೆಗಿತಾರೆ, ಎಲ್ಲರದು ಜಾತಕ ತೆಗೆದು ಓದ್ತಾರೆ. ಅದೇ ಆ ಒಂದು ದೃಷ್ಟಿಯಲ್ಲಿ ನಾವು ನೋಡಿದ್ರೆ ತಿರ್ಗಾ ಕೊಹ್ಲಿ ಒಂಥರ ಎಲ್ಲದಕ್ಕೂ ಹಿಂಗೆ ಫಾರ್ವರ್ಡ್. ಒನ್ ಟೈಮ್ನಲ್ಲಿ ಅವರು ಲೆಫ್ಟ್ ಆರ್ಮ್ ಸ್ಪಿನ್ನರ್ಗೆ ಅವರು ಒಂಥರ ಸಿಂಹ ಸ್ವಪ್ನ. ಲೆಫ್ಟ್ ಆರ್ಮ್ ಸ್ಪಿನ್ನರ್ ಬಂತು ಅಂದರೆ ಮುಗೀತು ಅಂತ ವಿಪರೀತ. ಆಮೇಲೆ ಎಲ್ಲ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಅವ್ರಿಗೆ ಔಟ್ ಮಾಡಕ್ಕೆ ಶುರು ಮಾಡಿದ್ರು. ಎಲ್ಲಿ ನಾನು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ಯಾವುದೋ ಒಂದು TV ಶೋನಲ್ಲಿ, ಒಂದು ಕೊಹ್ಲಿ ಸ್ವಲ್ಪ ಬೀಳಕ್ಕೆ ಶುರು ಮಾಡಿದ್ದು ಇವರು ಆಡಮ್ ಝಾಂಪಾ. ನಾನು ಇದೇ ಹೆಸರು ಹೇಳೋಣ ಅಂತಿದ್ದೆ, ಆಡಮ್ ಝಾಂಪಾ. ಒಂದು ಒನ್ ಡೇ ಸೀರೀಸ್ ಇಂಡಿಯಾದಲ್ಲಿ, ಆ ಒಂದು 5 ಮ್ಯಾಚಲ್ಲಿ ಅವ್ರು ಸ್ಟ್ರೈಟರ್ವನ್ನು ಅವ್ರದ್ದು ಲೆಗ್ ಸ್ಪಿನ್ನು ಅವ್ರು ಸರಿ ಆಗ್ತಾರೆ, ಪಿಕಪ್ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಸ್ವಲ್ಪ ಶುರು ಆಯ್ತು. ನಾನು ಹೇಳಿದ್ನಲ್ಲ, ಆ ಒಂದು ಡೌಟ್ ಒಳಗಡೆ ಬರ್ಬೇಕಷ್ಟೆ. ಆ ಡೌಟ್ ಬರ್ತಿದ್ದಂಗೆ ಒಂಥರ ಒಂದು ಟೇಬಲ್ದು ಒಂದು ಕಾಲ್ಗಳು ವೀಕ್ ಆಗ್ತಾ ಹೋದಂಗೆ ಡೌಟ್ ಬಂದ್ರೆ ಒಂದಲ್ಲ ಒಂದು. ಬಟ್ ಅಂತ ಲೆಜೆಂಡ್ರಿ ಇಷ್ಟು ದೊಡ್ಡ ರೆಕಾರ್ಡ್ಸ್ಗಳು, ಇಷ್ಟು ರನ್ಸ್ ಇರೋರು ಕೂಡ ಹಂಗ ಅನ್ಸುತ್ತಾ? ಅದನ್ನ ಓವರ್ಕಮ್ ಮಾಡಲ್ವಾ? ವೆರಿ ವೆರಿ ಗುಡ್ ಕ್ವೆಶನ್. ಏನಂತಂದ್ರೆ ಯಾರೇ ಎಷ್ಟೇ ಆಗಲಿ, ಇವಾಗ ನಾವು ಎಷ್ಟೇ ಗಾಡಿ ಓಡಿಸಿದ್ರು ನಾವು ಹುಷಾರಾಗಿ ಗಾಡಿ ಓಡಿಸ್ತೀವಿ. ಸ್ವಲ್ಪ ವಿಲ್ ಬಿ ಕೇರ್ಫುಲ್. ಅಯ್ಯೋ ಈ ರೋಡಲ್ಲಿ ಹೋಗ್ಬೇಕಾ, ಅಲ್ಲಿ ಹೋಗ್ಬೇಕಾ, ಇಲ್ಲಿ ಹಳ್ಳ ಇದೆ, ಇಲ್ಲಿ ಮಳೆ ಬರ್ತಾ ಇದೆ, ಒಂಥರ ಒಂದು ಹುಷಾರಾಗಿರ್ತೀವಿ. ಅವ್ರಿಗೂ ಅಷ್ಟು ಇರುತ್ತೆ. ಇಲ್ಲಾಂದ್ರೆ ಔಟೇ ಆಗ್ತಾ ಇಲ್ವಲ್ಲ. ಅವ್ರು ಯಾಕೆ ಔಟ್ ಆಗ್ತಾ ಇದ್ರು? ಆರಾಮಾಗಿ ಆಡ್ತಿದ್ರು. ಅದೇ ಇವಾಗ ಟೆಂಡೂಲ್ಕರ್, ಈಗ ಮಾಂಟಿ ಪನೇಸರ್ ಅವ್ರ ಬೌಲಿಂಗ್ ಎಲ್ಲ ಏನಾರು ರಂಜಿ ಟ್ರೋಫಿಲ್ ಸಿಕ್ಕಿದ್ರೆ 300 ರನ್ ಪ್ರತಿ ಮ್ಯಾಚ್, ಟ್ರಿಪಲ್ ಸೆಂಚುರಿನೇ. ಅದೇ ಟೆಸ್ಟ್ ಮ್ಯಾಚಲ್ಲಿ ಸಿಕ್ಕಿದ್ರೆ ಔಟ್ ಆಗಿದ್ದಾರೆ ಅವರು. ಯಾವುದೋ ಒಂದು ಟೈಮಲ್ಲಿ ಔಟ್ ಆಗಿದ್ರು, ಆಮೇಲೆ ನಿಮ್ಗೆ ಔಟ್ ಆಗಲ್ಲ ಅಂತ ಹೇಳಿದ್ರು, ಎಷ್ಟೋ ವರ್ಷ ಔಟ್ ಆಗಿರಲಿಲ್ಲ, ತಿರ್ಗಾ ಹಿ ಗಾಟ್ ಔಟ್ ಟು ಹಿಮ್, ಆಯ್ತಾ. ಆರ್ ಅಟ್ಲೀಸ್ಟ್ ಹಿ ಟ್ರಬಲ್ಡ್ ಹಿಮ್, ಆಯ್ತಾ. ಏನಂತಂದ್ರೆ ಎಲ್ಲರಿಗೂ ಇರುತ್ತೆ ಒಂದು, ನೀವು ಕ್ರಿಕೆಟ್ ಅಂತ ನೀವು ಆಡಿದ್ರೆ, ಒಂದು ರೋಡ್ ಕ್ರಿಕೆಟ್ ಆಡಿದ್ರು ಒಂದು ಬಾಲ್ನ ಮಿಡಲ್ ಮಾಡೋದು ಕಷ್ಟ, ಅದು ರಿಪೀಟೆಡ್ ಆಗಿ ಮಿಡಲ್ ಮಾಡೋದು ಕಷ್ಟ. ನಿಮ್ಗೆ ಆಡದವ್ರಿಗೆ ಗೊತ್ತಾಗುತ್ತೆ ಟೆಂಡೂಲ್ಕರ್, ಕೊಹ್ಲಿ ಎಲ್ಲ ಎಷ್ಟು ಗ್ರೇಟು ಅಂತ. ಮುಂಚೆ ಒಂದು ಸಮಯದಲ್ಲಿ ಕೊಹ್ಲಿ ಹಿಂಗೆ ಒನ್ ಡೇ ಮ್ಯಾಚಲ್ಲಾಗಲಿ ಒಂದು RCB ಬಂದರೆ ಏನೋ ಅವ್ರದ್ದು ಬ್ಯಾಟ್ ಅಗಲ ಇದೇನೋ ಅನ್ಸೋದು. ಏನು ಸ್ಟ್ರೈಟ್ ಬ್ಯಾಟಲ್ಲಿ ಅವ್ರು ಬರ್ತಿದ್ದಂಗೆ ಸಾಕು, ಎಲ್ಲರಿಗೂ ಒಂಥರ ಆಯ್ತಪ್ಪ ಅಣ್ಣ ಬಂದರು ಅಂತ. ಆ ಥರ ಒಂಥರ ಆ ಒಂದು ನಿಟ್ಟಿನಿಂದ ಒಂದು ವೆರಿ ವೆರಿ ಶ್ಯೂರ್. ಸೊ ಅದೇನಾಗುತ್ತೆ, ಅದು ಒಂದು ಮುಂದೆ ಹಿಂಗೆ ಆಡಿ ನಮ್ಮ ಇಂಡಿಯಾಗೆ ಹೆಲ್ಪ್ ಆಗ್ತಾ ಇತ್ತು. ಆ್ಯಂಡ್ ಫುಲ್ ಚೆನ್ನಾಗಿದೆ. ಯಾವುದೇ ಒಂದು ವ್ಯಕ್ತಿ ಗ್ರೇಟ್ ಆಗಬೇಕು ಅಂತಂದರೆ ಅವ್ರಿಗೆ ಬೌನ್ಸರ್ ಆಡಕ್ಕೆ ಬರಬೇಕು. ರಾಹುಲ್ ದ್ರಾವಿಡ್ಗೆ ಬೌನ್ಸರ್ ಸ್ಪೆಷಲಿಸ್ಟ್, ಆ್ಯಂಡ್ ಇವರು ಲಕ್ಕಿಲಿ ಫಾರ್ ಇಂಡಿಯಾ ರೋಹಿತ್ ಶರ್ಮಾ ಬೌನ್ಸರಲ್ಲಿ ಸ್ಪೆಷಲಿಸ್ಟ್. ದೋ ಒಂದು ಸ್ವಲ್ಪ ಆಲ್ಮೋಸ್ಟ್ ಅವ್ರಿಗೆ ಒಂಥರ ಈ ಕುಡ್ ನಾಟ್ ಕಂಟ್ರೋಲ್ ಹಿಮ್ಸೆಲ್ಫ್ ಬೌನ್ಸರ್ ನೋಡಿದ್ರೆ, ಅದರಿಂದನೂ ಸುಮಾರು ಔಟ್ ಆಗಿದ್ದಾರೆ. ಸೊ ಆ ಥರ ರಾಹುಲ್ ದ್ರಾವಿಡ್, ಧೋನಿ, ಆಮೇಲೆ ಇವರು
ಈವನ್ ಜಡೇಜಾ ಕೂಡ ಹಿ ಪ್ಲೇಸ್ ವೆರಿ ವೆಲ್. ಆಮೇಲೆ ಕೊಹ್ಲಿ ಅವರೆಲ್ಲ ದೇ ಆರ್ ಗುಡ್ ಇನ್ ಪ್ಲೇಯಿಂಗ್ ಬೌನ್ಸರ್ಸ್. ಸೊ ಯಾವಾಗ ಇದು ಆಸ್ಟ್ರೇಲಿಯನ್ ಪಿಚಸ್ ಸಿಕ್ತು ಅವ್ರಿಗೆ ಬ್ಯಾಟಿಂಗ್ ಅದು ಸೆಟ್ ಆಯ್ತು. ಸೊ ಅದರಿಂದ ನಾನು ಹೆಲ್ಪ್ ಆಯ್ತು. ಆದರೂ ಎಂಡ್ ಆಫ್ ದ ಡೇ ವಿಲ್ ಬಿ ಫೌಂಡ್ ಔಟ್. ಅಂದ್ರೆ ನಮ್ಗೆ ಅಂತ ಒಂದು ನೆಗೆಟಿವ್ ಇದ್ದೇ ಇರುತ್ತೆ. ಐ ಮೀನ್ ಎಲ್ಲ ಒಂದು ಏನೋ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ. ಅಷ್ಟು ಪರ್ಫೆಕ್ಟ್ ಯಾರು ಇರಲ್ಲ. ಪ್ರತಿ ಒಂದು ಮ್ಯಾಚು 100. ಇನ್ಫ್ಯಾಕ್ಟ್ ಇಷ್ಟು ವಿಡಿಯೋ ಅನಾಲಿಸಿಸ್ ಇಷ್ಟೆಲ್ಲ ಇದ್ದಿದ್ರೆ ಪ್ರಾಬಬ್ಲಿ ಬ್ರಾಡ್ಮ್ಯಾನ್ ಟೈಮ್ ಇಂದಾನು ಇದ್ದಿದ್ರೆ ಅಲ್ಲೂ ಅವಾಗ ಸ್ವಲ್ಪ ವ್ಯತ್ಯಾಸ ಆಗಿರೋದು ನಮ್ಮ ಆಗಿರೋದು ಅಂತ ಅನ್ಸುತ್ತೆ. ಖಂಡಿತ. ಇವಾಗ ಆಡ್ತಿರೋರು ಹೆವಿ ಕಾಂಪಿಟೇಟಿವ್ ಆಗಿ ಆಡ್ತಾ ಇದಾರೆ ಅಂತ ಅರ್ಥ. ಇಷ್ಟು ಮೇಂಟೈನ್ ಮಾಡ್ಬೇಕು ಅಂದ್ರೆ ಇಂಥ ಅನಾಲಿಸಿಸ್ಗಳು ಎಲ್ಲ ವಿಡಿಯೋಸ್ ಇರೋದ್ರಿಂದ ಅವ್ನ ವೀಕ್ನೆಸ್ ನ ಈಸಿಯಾಗಿ ಕಂಡಿಡ್ಕೊಬಿಡ್ತಾರೆ. ಅದಕ್ಕೆ ಇವಾಗ ಜಾಸ್ತಿ ದೊಡ್ಡ ಡಬಲ್ 100 ಎಲ್ಲ ಬರಲ್ಲ. ಮುಂಚೆ ಎಲ್ಲ ದೊಡ್ಡ ಡಬಲ್ 100 ಟ್ರಿಪಲ್ 100 ಎಲ್ಲ ಬರೋದು. ಈಗ ಆ ಥರ ಬರಬೇಕು ಅಂತಂದ್ರೆ ಬಹಳ ಶುಡ್ ಬಿ ಅ ರಿಯಲ್ ಬ್ಯಾಟಿಂಗ್ ಅಂತಾರೆ, ಶರ್ಟ್ ಫ್ರಂಟ್ ಅಂತಾರೆ, ಒಂಥರ ಪಕ್ಕಾ ಬ್ಯಾಟಿಂಗ್ ಸ್ಟ್ರಿಪ್ ಆಗಿರ್ಬೇಕು. ಅದ್ರಲ್ಲೂ ವೀಕ್ ಬೌಲರ್ಸ್ ಇರಬೇಕು, ಅಥವಾ ಒಂದ್ 2-3 ಜನ ಆಡಬಾರ್ದು ಅವ್ರ ಕಡೆ, ಆ ಥರ ಏನೋ ಇರಬೇಕು. ಇವ್ರ ಫಾರ್ಮ್ ಆಫ್ ಇಸ್ ಲೈಫಲ್ಲಿ ಇರಬೇಕು. ನೋಡಿ ಅದಕ್ಕೇನೆ ಎಷ್ಟು ಅಂದ್ರೆ ಸ್ಲೋವರ್ ಬಾಲ್ ಇದೆ, ಫಾಸ್ಟ್ ಬೌನ್ಸರ್ ಇದೆ, ಸರ್ಪ್ರೈಸ್ ಡೆಲಿವರಿಗಳಿರುತ್ತೆ, ಹೆವಿ ಬಾಲ್ ಅಂತಾರೆ, ಕೆಲವರು ಸರಿಯಾದ ಜಾಗದಲ್ಲಿ ಕೂಗ್ತಾರೆ. ತುಂಬಾ ಎವಲ್ಯೂಷನ್ಸ್ ಆಗಿದೆ ಬೌಲಿಂಗ್ ಅಲ್ಲಿ, ತುಂಬಾ ಎವಲ್ಯೂಷನ್ ಅದಾಗಿರೋದು T20 ಇಂದ. ಯಾಕೆ ಅಂತಂದ್ರೆ T20 ಇರೋ 24 ಬಾಲ್ ಅವರು ಏನೇನೋ ಮಾಡಬೇಕು, ಅದರಲ್ಲೂ ದುಡ್ಡು ಬೇರೆ ಇದೆ. ಸೊ ಒನ್ಸ್ ದೇರ್ ಇಸ್ ಮನಿ, ಅದನ್ನ ನೀವು ಬ್ಯಾಕ್ ಮಾಡ್ಕೋತೀರಾ. ಓಕೆ, ನಾನು ಇನ್ವೆಸ್ಟ್ ಮಾಡ್ಬೋದು, ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ನನ್ನ ಸಮಯ ಇನ್ವೆಸ್ಟ್ ಮಾಡ್ಬೋದು, ಯಾಕಂದ್ರೆ ಸಾಕಷ್ಟು ದುಡ್ಡು ಬರ್ತಾ ಇದೆ, ಲೆಟ್ ಮಿ ಇನ್ವೆಸ್ಟ್ ಮೈ ಟೈಮ್ ಅಂದ್ಬಿಟ್ಟು ಮಾಡ್ತಾರೆ. ಇದ್ರ ಬಂದಿರೋದು ಇಷ್ಟೂ ವೇರಿಯೇಷನ್ಸ್ ಬಂದಿರೋದು ಬಿಕಾಸ್ ಆಫ್ T20. ಸರ್ ಆಯ್ತು, ಈಗ ಇರೋದು ಎಲ್ರಿಗೂ ಟೆನ್ಷನ್ ಆಯ್ತು. ಎಲ್ಲ ಕೊಡುಗೆನ ಕೊಹ್ಲಿ ಕೊಟ್ಟರು, ರೋಹಿತ್ ಶರ್ಮಾ ಕೊಟ್ಟಿದ್ದಾರೆ, ಎಲ್ಲವೂ ಖುಷಿನೇ. ಮುಂದಿನ ಆ ರಿಪ್ಲೇಸ್ಮೆಂಟ್ ಯಾರು? ಆಗೊಂದ್ಸಾರಿ ಕಾಣಿಸಿದ್ರು, ಈಗ ಸಚಿನ್ ದ್ರಾವಿಡ್ ಹೋಗ್ತಾ ಇದ್ದಾರೆ ಅಂತಂದಾಗ ಇನ್ಯಾರಪ್ಪ ಟೀಮ್ಗೆ ಅಂದಾಗ ಕೊಹ್ಲಿ ರೋಹಿತ್ ಶರ್ಮಾ ಇದ್ದಾರೆ ಅಂತ. ಅದೊಂದು ಆಕ್ಚುಲಿ ಯಾವುದೋ ಒಂದು ಪೇಪರಲ್ಲಿ ಆ ಫೋಟೋನೇ ಹಾಕಿದ್ರು. ನೆಕ್ಸ್ಟ್ ನೋಡಿ ಇವರಿದ್ದಾರೆ ಅಂತ ಹೇಳೋ ಥರದ್ದು ಅವ್ರು ಆಡ್ತಾ ಇರೋದು, ಆ ಒಂದು ಪಾರ್ಟ್ನರ್ಶಿಪ್ಸ್ ಎಲ್ಲ ನೋಡಿ. ಈಗ ನೆಕ್ಸ್ಟ್ ಯಾರು ರಿಪ್ಲೇಸ್ ಮಾಡ್ಬೋದು, ಅಷ್ಟು ಏಬಲ್ ಯಾರಿದ್ದಾರೆ, ಎಬಿಲಿಟಿ ಯಾರಿಗಿದೆ? ಯಶಸ್ವಿ ಜೈಸ್ವಾಲ್ ಇಸ್ ಅ ಬಿಗ್ ನೇಮ್. ಒಂದು 19 ಟೆಸ್ಟಲ್ಲಿ 56 ಅವ್ರದ್ದು ಆವ್ರೇಜ್ ಟೆಸ್ಟ್ ಮ್ಯಾಚಲ್ಲಿ. ದಟ್ ಇನ್ಕ್ಲೂಡ್ಸ್ ಆಸ್ಟ್ರೇಲಿಯನ್ ಮ್ಯಾಚಸ್ ಇನ್ ಆಸ್ಟ್ರೇಲಿಯಾ, ಆಯ್ತಾ. ಸೊ ಯಶಸ್ವಿ ಒಂದೇ ಒಂದು ಸಣ್ಣದಾಗ ಅವರು ಡಿಪ್ ನೋಡಿದ್ದು ಒಂದು 2 ಟೆಸ್ಟ್ ಮ್ಯಾಚ್ ಸೀರೀಸ್ ಸೌತ್ ಆಫ್ರಿಕಾಲಿ. ಒಂದು ಸ್ವಲ್ಪ ಇದ್ದಿದ್ರೆ ಅಲ್ಲೂ ಅಡ್ಜಸ್ಟ್ ಆಗೋಗಿರೋರು. ಈಸ್ ಅ ರಿಯಲ್ ವರ್ಲ್ಡ್ ಕ್ಲಾಸ್ ಪ್ಲೇಯರ್. ಸೊ ಯಶಸ್ವಿ ಜೈಸ್ವಾಲ್ ಇಸ್ ಬಿಗ್. ಶುಭ್ಮನ್ ಗಿಲ್ ಹಿಮ್ಸೆಲ್ಫ್ ಕ್ಯಾನ್ ಬಿ ಬಿಗ್, ದೋ ಒಂದು ರೇಂಜಲ್ಲಿ ಇನ್ನೂ ಇಲ್ಲ ಅವ್ರು ನನ್ನ ಪ್ರಕಾರ, ಬಟ್ ಹಿ ಕ್ಯಾನ್ ಬಿ ಬಿಗ್. ಅವ್ರಿಗೆ ಎಲ್ಲ ಹಿ ಹ್ಯಾಸ್ ಎವ್ರಿಥಿಂಗ್. ಒಂಥರ ಪೇಷಂಟ್ ಆಗಿರ್ತಾರೆ, ಅವತ್ತು ಕೂಲ್ ಅಂಡ್ ಕಾಮ್ ಆಗಿರ್ತಾರೆ, ಒಂಥರ ಕ್ರಿಕೆಟಿಂಗ್ ಶಾಟ್ಸ್ ಚೆನ್ನಾಗಿ ಆಡ್ತಾರೆ. ಭಾಳ ಚೆನ್ನಾಗಿ, ಭಾಳ ಕರೆಕ್ಟ್. ಒಂದು ಯಾತಕ್ಕೆ ನಾವು ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡಿದಾಗ ಶುಭ್ಮನ್ ಗಿಲ್ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿಸ್ ವೆರಿ ರೀಸನ್. ಈ ಒಂದು ವರ್ಚ್ಯೂಸ್ ಟ್ರೇಟ್ಸ್ ಅವ್ರ ಹತ್ರ ಇರೋದ್ರಿಂದ ಮಾತಾಡ್ತೀವಿ ನಾವು. ಅದೇ ಇವಾಗ ಯಾರಾದ್ರೂ ಒಂದು ಆ ಥರ ಮನ್ಸ್ನವ್ರು ಇದ್ರೆ, ಧೋನಿ ಯಾಕೆ ಒಂದು ಫ್ಯಾಂಟಾಸ್ಟಿಕ್ ಕ್ಯಾಪ್ಟನ್ ಒನ್ಸ್ ಅಪಾನ್ ಎ ಟೈಮ್. ಯಾಕೆ ಅಂತಂದ್ರೆ ಅವ್ರಿಗೊಂಥರ ಎರಡನ್ನೂ ಒಂದು ಸುಖ ದುಃಖ ತಗೊಳ್ಳೋ ಥರ, ಒಂದು ಗೆಲುವು ಸೋಲ್ನ ಒಂದು ಈಕ್ವಲ್ ಆಗಿ ತಗೊಳ್ಳೋರು. ಅವ್ರಿಗೆ ಒಂದೊಂದ್ಸಲಿ ಅದು ವೀಕ್ನೆಸ್ಸು ಆಗಿದೆ. ನಾವು ಹೋದ ಮ್ಯಾಚಲ್ಲಿ ಇದರಲ್ಲಿ ಅನಾಲಿಸಿಸ್ ಅಲ್ಲಿ ಮಾತಾಡಿದ್ದೀವಿ. ಬಟ್ ಮೋರ್ ಆರ್ ಲೆಸ್ ಅವ್ರಿಗೆ ಅವ್ರ ಮುಖ ನೋಡಿದಾಗ ಅವ್ರು ಗೆದ್ದಿದ್ದೀವೋ ಸೋತಿದ್ದೀವೋ ಅಂತಾನೆ ಗೊತ್ತಾಗಲ್ಲ. ದಟ್ ಟು ಮೀ ಈಸ್ ದ ಗ್ರೇಟೆಸ್ಟ್ ಅಟ್ರಿಬ್ಯೂಟ್ ಟು ಅದು ಏಜ್ ಆಫ್ 25. ಈ ಏಜಲ್ಲಿ ಅವ್ರಿಗಿರೋ ಒಂದು ಕಾಮ್ನೆಸ್ ಇದೆಯಲ್ಲ, ಸೊ ಇದು ಇಡೀ ಟೀಮ್ ಲೀಡ್ ಮಾಡೋದಕ್ಕೆ ಒಂದು ದೊಡ್ಡ ಪ್ಲಸ್ ಅಂತ ಅನ್ಬೋದು. ಹೌದು ಮಾಡ್ಬೋದು. ಆದ್ರೆ ನನ್ನ ಟೇಕ್ ಇಸ್ ಡಿಫ್ರೆಂಟ್ ಆನ್ ಹೂ ದ ಕ್ಯಾಪ್ಟನ್ ಇಸ್. ಅಲ್ಲಿಗೆ ಬರೋದಾದ್ರೆ ಇದಕ್ಕೆ ಇವಾಗ ನೀವ್ ಹೇಳ್ತಾ ಇರೋದು ಜೈಸ್ವಾಲ್ ಅಂಡ್ ಶುಭ್ಮನ್ ಗಿಲ್ ಇಸ್ ಅ ಪರ್ಫೆಕ್ಟ್. ಅವ್ರು ಒಂಥರ ಕಾಣಿಸ್ತಾ ಇದ್ದಾರೆ ಅಂತ, ಮುಂದಿನ ಫ್ಯೂಚರ್ ತರ ಖಂಡಿತ ಕಾಣಿಸ್ತಾರೆ. ಇವಾಗ ನಾವು ಇನ್ನೊಂದಷ್ಟು ಹೆಸರುಗಳು ಕೂಡ ತಗೋಬಹುದು ಸುತ್ತಮುತ್ತ ಅಂತ ಅನ್ನೋದಾದ್ರೆ, ಯಾರಾದ್ರೂ ಇನ್ನು ಈಗ ಪ್ರಾಮಿಸಿಂಗ್ ಅಂತ ಅನಿಸ್ತಾ ಇದಾರೆ ಅನ್ನೋದಾದ್ರೆ ಈ ಟೆಸ್ಟ್ ಕ್ರಿಕೆಟ್ಗೆ? ಅದೇ ನಾವು ಟೆಸ್ಟ್ ಕ್ರಿಕೆಟ್ ಅಂತ ನಾವು ನೋಡಿದ್ರೆ ಅಷ್ಟೇ ಇದೆ, ಅವರಿಬ್ರೆ ನನಗೆ ಕಾಣಿಸ್ತಾ ಇರೋದು. ಯಾಕೆಂದ್ರೆ ಮಿಕ್ಕವರೆಲ್ಲ ಸ್ವಲ್ಪ ಹೊಸಬ್ರು ಅಥವಾ ಈಗ ಬರ್ತಾ ಇರೋರು, ಪ್ರೂವ್ ಮಾಡಕ್ಕೆ ಇನ್ನೂ ಟೈಮ್ ಬೇಕು ಅವ್ರಿಗೆ, ಆಯ್ತಾ. ಆದ್ರೆ ಪ್ರಾಮಿಸ್ ಇದೆ. ನಮ್ಮ ಇಂಡಿಯಾದಲ್ಲಿ ನಾವು ಹೇಳಿದ್ವಲ್ಲ, ಎಷ್ಟೋ ಒಂದು ಪ್ಲೇಸ್ 4 ಜನ ಕಾಯ್ತಾ ಇದ್ದಾರೆ, ರೆಡಿ ಇದ್ದಾರೆ ರಿಪ್ಲೇಸ್ ಆಗೋದಕ್ಕೆ. ನಮ್ಮ ಭಾರತದಲ್ಲಿ ಅವರು ಎಷ್ಟೋ ಜನಕ್ಕೆ ನಮ್ ನೋಡಿ ತರ ಅಸೂಯೆ, ತರ ನಮ್ಮ ಹತ್ರ ಇಲ್ವಲ್ಲ ಇಷ್ಟೊಂದು ಅಂತ. 38 ರಂಜಿ ಟ್ರೋಫಿ ಟೀಮು, ಒಬ್ಬೊಬ್ರು ಸಖತ್ತಾಗಿ ಆಡೋರು, ಒಂದೊಂದರಲ್ಲಿ ಒಂದೊಂದು ಇವರು ಸ್ಟಾರ್ಗಳು. ಆರಾಮಾಗಿ 2 ಟೆಸ್ಟಿಂಗ್ ತೆಗಿಬೋದು ಇಂಡಿಯಾ, ಅಷ್ಟು ಮಟ್ಟಿಗೆ. ಅದನ್ನ ಮಿಚೆಲ್ ಸ್ಟಾರ್ಕ್ ಲಾಸ್ಟ್ IPL ಗಿಂತ ಮೊದಲು ಹೇಳಿದ್ದು ಅನ್ಸುತ್ತೆ. ಅಟ್ ಎ ಟೈಮ್ ಇಂಡಿಯಾನ ಒಂದು ಟೆಸ್ಟ್ ಟೀಮ್, ಒಂದು T20 ಟೀಮ್, ಒಂದು ಒನ್ ಡೇ ಟೀಮ್ ಮಾಡಬಹುದು, ಬೇರೆ ಕಡೆ ಸೀರಿಯಸ್ ಆಗಿ ಕಳಿಸಬಹುದು ಅಂತ. ಅಂಡ್ ವಿಚ್ ಕ್ಯಾನ್ ಬಿ ವರ್ಲ್ಡ್ ಬೀಟರ್ಸ್. ಆ ಮಟ್ಟಿಗೆ ಟೀಮ್ ಮಾಡಬಹುದು.
ಸೊ ಟೆಸ್ಟ್ ಕ್ಯಾಪ್ಟನ್ಸಿ ಬಗ್ಗೆ ನೀವು ಕ್ಯಾಪ್ಟನ್ಸಿ ಬಗ್ಗೆ ಹೇಳೋದಾದ್ರೆ, ಯಾಕೆಂದ್ರೆ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ, ಇದನ್ನ ಮಾಡೋದು ಸಾಧಾರಣ ಅಲ್ಲ. ಯಾಕೆಂದ್ರೆ ನನಗೆ ಅನ್ಸಾಗ ಒಂದ್ 4 ಜನ ಇದ್ದಾರೆ ಬೆಸ್ಟ್ ಅಂತ ಅನ್ಸೋರು. ಸೊ ನಿಮ್ಗೆ ಯಾರು ಬೆಸ್ಟ್ ಅನಿಸ್ತಾರೆ ಈಗ? ಏನಂತಂದ್ರೆ ಇವಾಗ ಮುಂಚೆ ರೋಹಿತ್ ಶರ್ಮಾ ಇದ್ರು, ಅವ್ರಿಗೆ ಡೆಪ್ಯೂಟಿ ಅಂದ್ರೆ ಅವರು ವೈಸ್ ಕ್ಯಾಪ್ಟನ್ ಆಗಿದ್ದು ಬುಮ್ರಾ. ಇವಾಗ ಎಷ್ಟೋ ಜನ ಶುಭ್ಮನ್ ಗಿಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಶುಭ್ಮನ್ ಗಿಲ್ ನೋ ಡೌಟ್ ಸಾಕಷ್ಟು ಒಳ್ಳೆ ಇದಿದೆ ಅವ್ರಿಗೆ, ಏನಂತಾರೆ ಕ್ವಾಲಿಟೀಸ್ ಇದೆ. ಆದರೆ ಶುಭ್ಮನ್ ಗಿಲ್ಲು ಆ್ಯಸ್ ಆಫ್ ನೌ ಅಷ್ಟು ಚೆನ್ನಾಗಿ ಟೆಸ್ಟಲ್ಲಿ ಅವರು ಪರ್ಫಾರ್ಮ್ ಮಾಡಿಲ್ಲ. ಸಮಥಿಂಗ್ ಲೈಕ್ 35 ಇದು ಆ್ಯಾವ್ರೇಜು. ಇಟ್ಸ್ ನಾಟ್ ಗ್ರೇಟ್. ಅವ್ರು ಆಡಿರೋ ಒಂದು ಎಷ್ಟೋ ಟೆಸ್ಟ್ ಆಡಿ 25-35 ಎಷ್ಟೋ ಟೆಸ್ಟ್ ಆಡಿದ್ದಾರೆ, ಮರ್ತೋಯ್ತು. ಸೊ ಅಷ್ಟು ಅವ್ರು ಆಡಿರುವಾಗ ಅಷ್ಟು ಚೆನ್ನಾಗಿ ಅವರು ಮಾಡಿಲ್ಲ. ಆಸ್ಟ್ರೇಲಿಯಾದಲ್ಲಿ ಒಂದು ಟೈಮಲ್ಲಿ ತುಂಬ ಚೆನ್ನಾಗಿ ಮಾಡಿದರು, ಆದರೆ ಈ ಸಲ ಆಸ್ಟ್ರೇಲಿಯಾದಲ್ಲಿ ನಾವು ಸೋತ್ಕೊಂಡ್ವಿ. ಅಷ್ಟೇನು ಫಿನಾಮಿನಲ್ ಆಗಿರಲಿಲ್ಲ. ನ್ಯೂಜಿಲೆಂಡ್ ಮೇಲೆ ಇಂಡಿಯಾದಲ್ಲಿ ಅಷ್ಟು ಚೆನ್ನಾಗಿ ಆಡಲಿಲ್ಲ. ಇಂಗ್ಲೆಂಡ್ ಮೇಲೆ ಆ್ಯಕ್ಚುಲಿ ಇಂಗ್ಲೆಂಡ್ ಮೇಲೆ ಅವ್ರು ಭಾಳ ಚೆನ್ನಾಗಿ ಆಡಿದ್ರು. ಇನ್ಫ್ಯಾಕ್ಟ್ ಒಂದು ಟೈಮಲ್ಲಿ ರೋಹಿತ್ ಶರ್ಮಾ 2021-22 ಏನೋ ಇಂಗ್ಲೆಂಡಲ್ಲಿ ಭಾಳ ಚೆನ್ನಾಗಿ ಆಡಿದ್ರು. ಎಲ್ಲ ಬಿಟ್ಟು ಒಂಥರ ತುಂಬ ಖುಷಿಯಾಗಿತ್ತು. ನಂಗೆ ಒಂಥರ ಐ ಬಿಕೇಮ್ ಎ ಬಿಗ್ ಫ್ಯಾನ್ ಆಫ್ ರೋಹಿತ್ ಶರ್ಮಾ ಅಟ್ ದಟ್ ಟೈಮ್. ಸೊ ಆ ಒಂದು ಮಾಡಿದ್ರು. ಆದರೆ ಎಲ್ಲ ಟೈಮಲ್ಲೂ ಅವರು ಆಡಿಲ್ಲ. ಈಗ ರೀಸೆಂಟ್ ಸೀರೀಸ್ನಲ್ಲಿ ಅಷ್ಟು ಚೆನ್ನಾಗಿ ಮಾಡಿಲ್ಲ ಅವರು. ಸೊ ಏನಾಗುತ್ತೆ, ಒಂದು IPLನ ನಾವು ಲೆಕ್ಕಕ್ಕೆ ತಗೊಂಡು ನಾವು ಟೆಸ್ಟ್ ಟೀಮ್ ಬಗ್ಗೆ ಏನಾದರೂ ನಾವು ವಿ ಕಾಂಟ್ ಡೂ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಅಂದರೆ ಸರಿಗಿರಲ್ಲ ಅದು. ಸೊ IPLನ ನಾವು ಪಕ್ಕಕ್ಕೆ ಇಡಬೇಕಂದ್ರೆ ನೋಡಿರ್ತೀವಿ ಕ್ವಾಲಿಟೀಸ್, ಇವ್ರು ಚೆನ್ನಾಗಿದ್ದಾರೆ, ಮುಂದೆ ಯಾವಾಗಲೂ ನೋಡೋಣ ಅಂತ ಹೇಳ್ಬೋದು. ಸೊ ಈಗಲೂ ಅವ್ರನ್ನ ವೈಸ್ ಕ್ಯಾಪ್ಟನ್ ಮಾಡ್ಬೋದು, ಬುಮ್ರಾನೇ ಕ್ಯಾಪ್ಟನ್ ಮಾಡಬೇಕು. ಓಕೆ. ಯಾಕೆಂದರೆ ಬುಮ್ರಾ ವಿಲ್ ಬಿ ವೆರಿ ಲೀಥಲ್. ಅಂದರೆ ಯಾವತ್ತೂ ಒಬ್ಬ ರಾಜ ಸರಿಗಿರ್ಬೇಕು, ಆಯ್ತಾ. ಮೊದಲು ರಾಜನೇ ಹೊಡೆಯೋದು, ಒಂದು ಯುದ್ಧ ಗೆಲ್ಲಬೇಕು ಅಂದರೆ ರಾಜನೇ ಫಸ್ಟ್ ಹೊಡೆಯೋದು. ಸೊ ನಾವು ಅದಕ್ಕೋಸ್ಕರ ರೋಹಿತ್ ಶರ್ಮಾಗೆ ಕೊಡ್ಲೋ ಬೇಡವೋ ಅಂತ ಇತ್ತೇನೋ, ಅದಕ್ಕೋಸ್ಕರನೂ ಅವ್ರೇನಾದರೂ ಇದು ರಿಟೈರ್ಮೆಂಟ್ ತೊಗೊಂಡ್ರೋ ಏನೋ ನಮ್ಗೆ ಗೊತ್ತಿಲ್ಲ, ಆಯಿತಾ. ಸೊ ಒಂದು ಕ್ಯಾಪ್ಟನ್ ಅಂತಂದರೆ ಸರಿಯಾಗಿ ಸ್ಟ್ರಾಂಗ್ ಆಗಿರಬೇಕು. ಇವಾಗ ಎಷ್ಟೋ ಕಡೆ ನಾವು ನೋಡ್ತೀವಿ, ಇವಾಗ ಋತುರಾಜ್ ಗಾಯಕ್ವಾಡ್ ಥರ ಅವ್ರದ್ದು ಫಾರ್ಮ್ ಸರಿ ಇಲ್ಲ, ಅವರು ಒಂದು ಸ್ವಲ್ಪ ಸಾಫ್ಟಾಗಿ ಆ ಥರ ಇದ್ದರು. ಇಟ್ ಹ್ಯಾಡ್ ಎ ಬಿಗ್ ಇಂಪ್ಯಾಕ್ಟ್ ಆನ್ ದ ಟೀಮ್, ಆಯಿತಾ. ನಮ್ಮ DC ನಲ್ಲಿ DC ಅಲ್ಲ LSG ಇವರು ಪಂತ್ ಅವ್ರು ಅಷ್ಟು ಚೆನ್ನಾಗಿ ಮಾಡ್ತಾರೆ. ಫುಲ್ ಅವ್ರದ್ದು ಅಲ್ಲಿಗೆ ಬಂದ್ರೆ ಅದನ್ನೇ ಕೇಳೋಣ ಅಂತಿದ್ದೆ. ಟೆಸ್ಟ್ ವಿಚಾರಕ್ಕೆ ಬಂದಾಗ ರಿಷಬ್ ಪಂತ್ ಏನು ಕ್ಯಾಪ್ಟನ್ ಆಗೋದಕ್ಕೆ ಎಲ್ಲ ಎಬಿಲಿಟಿ ಇದೆ. ಸೊ ಅವ್ರು ಗಬ್ಬಾದಲ್ಲಿ ಆಡಿದ್ದು ಆ ಥರದ್ದೊಂದು ಅಗ್ರೆಸಿವ್ ನೇಚರ್ ಇದೆ, ಜೊತೆಗೆ ವಿಕೆಟ್ ಹಿಂದೆನೇ ಇರ್ತಾರೆ. ಇವ್ರು ಬೆಸ್ಟಾ? ಇನ್ನೊಂದು ಆಪ್ಷನ್ ಇದೆ, ರವೀಂದ್ರ ಜಡೇಜಾ ಯಾಕೆ ಲೀಡ್ ಮಾಡಬಾರ್ದು? ಅಲ್ಲಿವರೆಗೂ ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್ ಮಾಡಿಕೊಂಡು ಒಂದು ಗೈಡ್ ಆದಂಗೆ ಆಗುತ್ತೆ, ಟೀಮಲ್ಲಿ ಸೀನಿಯರ್ ಮೋಸ್ಟು. ಸೊ ಇವರಿಬ್ಬರಿಗೆ ಯಾಕೆ ಕೊಡಬಾರ್ದು ಅನ್ನೋದು, ರಿಷಬ್ ಪಂತ್ ರವೀಂದ್ರ ಜಡೇಜಾಗೋ. ನಮಗೆ ಎಷ್ಟೋ ಸಲ ನಾವು ಅನ್ಕೊಳ್ತಾ ಇರ್ತೀವಿ, ಇವಾಗ ಕೆಲವು ಹೆಸರುಗಳು ಬಂದೇ ಇಲ್ಲ. ಯುವರಾಜ್ ಸಿಂಗ್ ಯಾವತ್ತೂ ಹೆಸರು ಬಂದೇ ಇಲ್ಲ, ಜಡೇಜಾ ಯಾವತ್ತೂ ಬಂದೇ ಇಲ್ಲ. ಏನೋ ಇರುತ್ತೆ, ನಮಗೆ ಗೊತ್ತಿಲ್ಲದೆ ಇರೋದು ಏನೋ ಇರ್ಬೋದು, ಅವರೇ ಹೇಳಿರ್ಬೋದು ದಯವಿಟ್ಟು ನಂಗೆ ಕೊಡಬೇಡ, ನಾನು ಗೇಮ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಯಾಕೆಂದ್ರೆ ಅವ್ರು ಬ್ಯಾಟಿಂಗು ಮಾಡ್ತಾರೆ, ಬೌಲಿಂಗು ಮಾಡ್ತಾರೆ, ಫೀಲ್ಡಿಂಗ್ ಅಂತೂ ಹೇಳಂಗೆ, ಆಯ್ತಾ. ಎಲ್ಲೋ ಅದು ಅಫೆಕ್ಟ್ ಆಗುತ್ತೆ ಅಂತ ಅವ್ರಿಗೂ ಅನ್ಸಿರ್ಬೋದು, ಯಾಕೆಂದ್ರೆ ಅದು ಬಂದೇ ಇಲ್ಲ ಅವ್ರ ಹೆಸರು, ಆಯ್ತಾ. ಇನ್ನೊಂದು ಹೆಸರು ಪಂತ್ ಬಗ್ಗೆ ಹೇಳಿದ್ರಿ. ಪಂತು ಸ್ವಲ್ಪ ಹಿ ಹ್ಯಾಸ್ ನಾಟ್ ಹೆಲ್ಪ್ಡ್ ಹಿಮ್ಸೆಲ್ಫ್, ಅಂದರೆ ಹಿ ಹ್ಯಾಸ್ ನಾಟ್ ಹೆಲ್ಪ್ಡ್ ಹಿಸ್ ಕಾಸ್ ಅಂತ ಹೇಳ್ಬೋದು. ಯಾಕೆಂತಂದರೆ ಒಂದು ವಿಚಿತ್ರವಾದ ಶಾಟ್ಗಳೆಲ್ಲ ಹೊಡೆಯೋಕ್ಕೆ ಶುರು ಮಾಡ್ತೀವಲ್ಲ, ಕನೆಕ್ಟ್ ಆದರೆ ಕ್ಲಾಪ್ ಹೊಡಿತಾರೆ. ಒಂದು 35 ಬಾಲ್ಗೆ ಅವತ್ತು ಸೂರ್ಯವಂಶಿ 100 ಹೊಡೆದ್ರು, ಎಲ್ಲ ಕ್ಲಾಪ್. ನೆಕ್ಸ್ಟ್ ಟೈಮ್ ಅದೇ ಥರ ಏನೋ ಹೊಡೆಯಕ್ಕೆ ಮಾಡಿದ್ರು, ಔಟ್ ಆದರೂ ಎಲ್ಲರೂ ಬೈತಾರೆ. ದಿನಕ ಸುಲ್ತಾನ್ ಅಷ್ಟೇ, ಏನು ಮಾಡೋಕ್ಕಾಗಲ್ಲ, ಅದ್ರಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ. ನಾವೊಂದು ಮ್ಯಾಚಲ್ಲಿ ನೋಡ್ತಾ ಇದ್ದೆ, ಒಬ್ಬ ಸಖತ್ತಾಗಿ ಬಂದ, ಹಿಂಗೇನೋ ಹಿಂಗೆ ಇಂಪ್ರೊವೈಸ್ ಮಾಡ್ದ, ಏನು ಇಂಪ್ರೊವೈಸೇಷನ್ ಗುರು, ಸಖತ್ತಾಗಿ ಆಡ್ದಿ ಅಂತ ಕ್ಯಾಪ್ಟನ್ ನಾನ್ ಸ್ಟ್ರೈಕರ್ ಹಿಂಗಂದ. ನೆಕ್ಸ್ಟ್ ಅವನು ಅದೇ ಥರ ಇನ್ನೂ ಹಿಂಗೆ ಹೊಡೆದ, ಔಟ್ ಆಗ್ಬಿಟ್ಟ. ಯಾಕೆ ಅವೆಲ್ಲ ಟ್ರೈ ಮಾಡ್ತಾ ಇದ್ದೀನಿ ತಕ್ಷಣ ಬಯಕ್ಕೆ ಶುರು ಮಾಡ್ದ. ಅದಕ್ಕೆ ಮುಂಚಿನ ಬಾಲ್ ಅವ್ನಿಗೆ ಹೋಳಿದ್ದ ಯಾವುದೋ ಒಂದು ಲೋಕಲ್ ಮ್ಯಾಚಲ್ಲಿ, ಅದು ನನಗೆ ಮರ್ಯಾದೆ ಇಲ್ಲ ಅದನ್ನ. ಸೊ ಆ ಥರ ಬರೋವರೆಗೂ ಕ್ಲಾಪು, ಬರಲಿಲ್ಲ ಅಂದರೆ ಬೈಗಳ. ಅದಕ್ಕೋಸ್ಕರ ನಾವು ಟ್ರೈ ಮಾಡುವಾಗ ಸ್ವಲ್ಪ ಹುಷಾರಾಗಿ ಟ್ರೈ ಮಾಡಬೇಕು. ಕರೆಕ್ಟ್. ಅಂದ್ರೆ ಎಲ್ಲೋ ರಿಷಬ್ ಪಂತ್ ನೋಡಿದಾಗ ಈಗಲೂ ನೋಡಿ, ಪ್ರತಿ ಮ್ಯಾಚಲ್ಲಿ ನಾವು ಅವ್ರ ಟಾಸ್ಗೆ ಹೋಗಾಗ ನೋಡ್ತೀವಿ, ಅವ್ರು ಅಕ್ಷರ್ ಪಟೇಲ್ ಇನ್ಯಾರೋ ಇರ್ತಾರೆ, ಒಂಥರ ತೀರಾ ಫ್ರೆಂಡ್ಲಿ, ಒಂಥರ ಲೈವ್ಲಿ ಇರ್ತಾರೆ. ಅಂದ್ರೆ ಸೀರಿಯಸ್ ಕಡಿಮೆ, ಮ್ಯಾಚ್ ಬಗ್ಗೆ ಕಾನ್ಸಂಟ್ರೇಷನ್ ಕಡಿಮೆ, ಈಗ ಏನೋ ಅವ್ರದ್ದು ಒಂಥರ ಪ್ಲಾನಿಂಗ್ ಕಡಿಮೆ, ಸುಮ್ಮನೆ ಒಂಥರ ಕಲೋಕಿಯಲ್ ಆಗಿ ಯಾರೋ ಒಬ್ಬ ಕಾಮನ್ ಎಲ್ಲೋ ಗ್ರೌಂಡ್ ಏನು ಫೀಲ್ಡಿಂಗ್ ಮಾಡೋ ಪ್ಲೇಯರ್ ಥರ ಇರ್ತಾರೆ. ಆ ಸೀರಿಯಸ್ನೆಸ್ ಕಡಿಮೆ ಅನ್ಸುತ್ತಾ ಅಂತ ನನಗೆ ಅಷ್ಟು ಅನ್ಸೋದಿಲ್ಲ. ಯಾಕೆಂತಂದರೆ ದೇ ಆರ್ ಆಲ್ ಹೈಲಿ ಪ್ರೊಫೆಷ್ನಲ್.
ದೇ ಆರ್ ಹೈಲಿ ಪ್ರೊಫೆಷನಲ್. ಇನ್ಫ್ಯಾಕ್ಟ್ ರಿಷಬ್ ಪಂತ್ ಆ ಥರ ಇರೋದೇ ನನಗೆ ಇಷ್ಟ. ಅಷ್ಟೆಲ್ಲ ಜವಾಬ್ದಾರಿ ಹೊತ್ಕೊಂಡು, ಅಷ್ಟೆಲ್ಲ ಅವರು ಕೆಲಸ ಮಾಡಿಕೊಂಡು, ಅಷ್ಟೆಲ್ಲ ಒಂದು ಕ್ಯಾಪ್ಟನ್ ಆಗ್ಬಿಟ್ರೆ, ಒಂದು ಜೂನಿಯರ್ ಕ್ಯಾಪ್ಟನ್ ಹೇಳಿದ ನನಗೆ ಅಂಡರ್ 23 ಸರ್ ಮೈ ಕ್ಯಾಪ್ಟನ್ಶಿಪ್ ಸೇ ಮುझे ಹಠಾನಾ है कोई ಅಂತ, ಅಂದ್ರೆ ನನ್ನ ಕೈಲಿ ಆಗಲ್ಲ ಅಂತ UP ಕ್ಯಾಪ್ಟನ್ ಒಬ್ಬ ಹೇಳಿದ. ಒಂದು ಮ್ಯಾಚಲ್ಲಿ ಚಂಡೀಗಢಲ್ಲಿ ಒಂದು ಮ್ಯಾಚಲ್ಲಿ ನನಗೆ ಹೇಳಿದ ಅವನು, ಸರ್ ಕ್ಯಾಪ್ಟನ್ಸಿ ಮುझे नहीं चाहिए ಅಂತ. ಅಂದ್ರೆ ಅಷ್ಟು ಪ್ರೆಷರ್. ಯಾವುದೋ ಒಂದು ಅಂಡರ್ 23 ಒನ್ ಡೇ ಕ್ಯಾಪ್ಟನ್, ಯೋಚನೆ ಮಾಡಿ ಇಲ್ಲೆಲ್ಲ ಹೆಂಗಿರುತ್ತೆ ಅಂತ. ಬೆಂಕಿ ಮೇಲೆ ಕೂತಿರ್ತಾರ ಅವ್ರು. ನಿಜ. ಇಷ್ಟೆಲ್ಲ ಮಾಡಿ ಅವ್ನು ನಗ್ನಕೊಂಡು ಓಡಾಡ್ತಾ ಇದಾರೆ ಅಂತಂದ್ರೆ ಈಸ್ ಗ್ರೇಟ್. ಆದ್ರೆ ಏನಾಗುತ್ತೆ, ಒಂದ್ಸಲಿ ಏನೇನೋ ಟ್ರೈ ಮಾಡಿ, ಚಿತ್ರವಾದ ಶಾಟ್ಗಳು ಟ್ರೈ ಮಾಡಿ, ಇಂಪಾರ್ಟೆಂಟ್ ಟೈಮ್ಸ್ ನಲ್ಲಿ ಏನೋ ಹೊಡೆಯಕ್ಕೆ ಹೋಗಿ ಔಟ್ ಆಗ್ಬಿಟ್ಟು, ನಿಮ್ಗೆ ಜ್ಞಾಪಕ ಇರ್ಬೋದು 2021 ಫೈನಲ್, ನ್ಯೂಜಿಲೆಂಡ್ ಮೇಲೆ ಫೈನಲ್ ನಾವು ಬೇಕಂದ್ರೆ ಡ್ರಾ ಮಾಡ್ಕೋಬಹುದಾಗಿತ್ತು. ಹೌದು. ಅಫ್ಕೋರ್ಸ್ ಒಂದು ಬಿಗ್ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಗೆಲ್ಲಕ್ ಹೋದ್ರು, ಅದಕ್ಕೆ ನಾವು ಸಲಾಮ್ ಹೊಡಿಬೇಕು, ಅವ್ರಿಗೆ ನಮಸ್ಕಾರ ಹೊಡಿಬೇಕು. ಆಯ್ತಾ, ಅದು ಹೊಡೆದ್ರು. ಆದ್ರೂ ಅಕಸ್ಮಾತ್ ಅದ್ ಬರ್ದೆ ಔಟ್ ಆಗೋದ್ರೆ ಏನು ಅನ್ನೋದು ಇರ್ಬೇಕು ಮನ್ಸಿನಲ್ಲಿ. ಅದಿಲ್ಲ ಅಂತಂದ್ರೆ ಅದು ದೊಡ್ಡ ನೆಗೆಟಿವ್ ಆಗ್ಬಿಡುತ್ತೆ. ಎಷ್ಟು ದೊಡ್ಡ ನೆಗೆಟಿವ್ ಆಗ್ಬಿಡುತ್ತೆ ಅಂದ್ರೆ ಒಂದ್ ಸ್ವಲ್ಪ ಅವ್ರ ಸ್ಥಾನಕ್ಕೆ ಬಂದ್ಬಿಡುತ್ತೆ. ಸೊ ಅದನ್ನ ಬಿಟ್ಬಿಡಿ, ಪಕ್ಕಕ್ಕೆ ಬಿಡೋಣ. ಸೊ ರಿಷಬ್ ಪಂತ್ ಆಸ್ ಆಫ್ ನೌ ಟೀಮ್ ನಲ್ಲಿ ಇರ್ತಾರೆ, ಆಬ್ವಿಯಸ್ಲಿ ಟೀಮ್ ನಲ್ಲಿ ಇರ್ತಾರೆ, ಬಟ್ ಹಿ ವಿಲ್ ನಾಟ್ ಬಿ ಏಬಲ್ ಟು ಮೇಕ್ ಇಟ್ ಟು ದ ಕ್ಯಾಪ್ಟನ್ಸಿ. ಇದಕ್ಕೆ ಬರಲ್ಲ. ಸೊ ನಾವು ಇದಕ್ಕೆ ಜಡೇಜಾ ಯಾವತ್ತೂ ಬಂದೇ ಇಲ್ಲ. ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ. ಸೊ ಬುಮ್ರಾ ಒಂಥರ ಅವರೇ ನನ್ ಲೀಡ್ ಮಾಡಬೇಕು ಅಂತ ಹೇಳ್ಕೊಂಡಿದ್ದಾರೆ. ಸೊ ಒಂದು ಅವರಿಗೆ ವೈಸ್ ಕ್ಯಾಪ್ಟನ್ ಕೂಡ ಆಗಿದ್ದಾರೆ, ಕೊಡ್ಬೋದು. ಬಟ್ ಇನ್ನೊಂದು ಇಶ್ಯೂ ಇದೆ, ಕನ್ಸರ್ನ್ ಇದೆ. ಏನಂದ್ರೆ ಸರ್, ಈ ಬೌಲರು ಅವರು ಅಷ್ಟು ಓವರ್ ಬೌಲ್ ಮಾಡಿ ಅವ್ರಿಗೆ ಎನರ್ಜಿ ಬೇಕು, ಮತ್ತೆ ಇಂಜುರೀಸ್ ಆಗೋ ಚಾನ್ಸ್ ಇರುತ್ತೆ. ಸೊ 5 ದಿನ ಅಲ್ಲಿಗೆ ಆ ಒಂದು ಇದು ಬಂದಾಗ ಬುಮ್ರಾ ಬೆಸ್ಟ್ ಅಂತಾನು ಕೂಡ ಇಲ್ಲ ಒಳ್ಳೆ ಅನ್ಕೋತಾ ಇದಾರೆ ಜನ. ಇವಾಗ ನನ್ಗೆ ಏನಂತಂದ್ರೆ, ಬುಮ್ರಾ ಹೇಗಾದ್ರೂ ಮಾಡಿ 5 ಟೆಸ್ಟ್ ಮ್ಯಾಚ್ ಹತ್ರ ನೋಡ್ಬೇಕು, ಹೇಗಾದ್ರೂ ಮಾಡಿ. ಆಯ್ತಾ, ಅವ್ರಿಗೆ ಏನಂತಂದ್ರೆ ಟೆಸ್ಟ್ ಮ್ಯಾಚ್ ಅಲ್ಲಿ ಅವ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡೋದ್ರಿಂದ, ಅವರು ನಮ್ಮ ಒಂದು ಟ್ರಂಪ್ ಕಾರ್ಡ್ ಆಗಿರೋದ್ರಿಂದ ಅವ್ರು ಎಷ್ಟಾಗತ್ತೋ ಅಷ್ಟು ಟ್ರೈ ಮಾಡಬೇಕು. ಆಯ್ತಾ, ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಮ್ಯಾಚು, ಇವಾಗ ನಾವು ಸಖತ್ತಾಗಿ ಆಡಿ ಫುಲ್ ಟಿಲ್ಟ್ ಹೋಗ್ಬಿಟ್ಟು ಏನೋ ದೇವ್ರ ದಯದಿಂದ ಏನಾದ್ರು ಸೀರೀಸು 2-1 ಅಥವಾ 3-1 ಅಲ್ಲಿದ್ದು ಅಥವಾ 3-0 ಏನೋ ಆ ಥರ ಒಂದು ಫೇವರಬಲ್ ಪೊಸಿಷನ್ ಇದ್ರೆ ಆ ಒಂದು ಮ್ಯಾಚ್ ಅವರು ಡ್ರಾಪ್ ಆಗ್ಬೋದು. ಇಲ್ಲ ಅಂತಂದ್ರೆ ಹಿ ಶುಡ್ ಬಿ ದೇರ್ ಆಲ್ 5 ಮ್ಯಾಚಸ್. ಇದು ಪ್ರಾಕ್ಟಿಕಲ್ ಅಲ್ವೋ ಗೊತ್ತಿಲ್ಲ, ಬಟ್ ನನಗನ್ಸುತ್ತೆ ಸ್ವಲ್ಪ ಅವರು ಕಮ್ಮಿ ಬೌಲಿಂಗ್ ಮಾಡ್ಬೋದು, ಬಟ್ ಹಿ ಶುಡ್ ಬಿ ದೇರ್ ಇನ್ ದ ಟೀಮ್. ಯಾಕೆಂದ್ರೆ ಅಕಸ್ಮಾತ್ ಬೇಕು ಅಂದಾಗ ಬಂದು ಅವರು ಹಿ ಕ್ಯಾನ್ ಕಾಂಟ್ರಿಬ್ಯೂಟ್. ಓಕೆ, ಆಯ್ತಾ. ಸೊ ಹಂಗಿರೋದ್ರಿಂದ ಅದು ಐ ಡೋಂಟ್ ನೋ ರಿಯಲಿ ಹೌ ಪ್ರಾಕ್ಟಿಕಲ್ ಇಟ್ ಈಸ್, ಬಟ್ ಮಾಡ್ಬೋದು. ಯಾಕೆಂದ್ರೆ ಅವ್ರ ಫೀಲ್ಡಲ್ಲಿ ಇರೋದು ಇಂಪಾರ್ಟೆಂಟು. ಯಾವುದೋ ಒಂದು ಒಬ್ರು ದೊಡ್ಡ ರಾಜ ಒಂದು ಕೈ ಔಟ್ ಆಯ್ತು, ಇನ್ನಾಯ್ತು ನಮ್ಮ ಇದರಲ್ಲೇ ಯುದ್ಧದಲ್ಲಿ. ಸೊ ಅವರು ಹೋಯ್ತು ಆಗೋಯ್ತು ಅಂತಂದ್ರು. ಅಂದ್ರೂ ಬಂದು ಅವ್ರು ನಿಂತ್ಕೊಂಡ್ರು. ಸುಮ್ಮನೆ ಹಿಂಗೆ ನಿಂತ್ಕೊಳ್ತಿದ್ದಂಗೆ ಶತ್ರುಗಳೆಲ್ಲ ಫುಲ್ಲು ಎಸ್ಕೇಪ್. ಜಸ್ಟ್ ಅವ್ರ ಪ್ರೆಸೆನ್ಸ್ ಇಂಪಾರ್ಟೆಂಟ್. ಸೊ ಬುಮ್ರಾ ಅಲ್ಲೆಲ್ಲೋ ಇದ್ದಾರೆ ಅಂತ ಅನ್ನೋದೇನೆ ಇವ್ರು ಸ್ವಲ್ಪ ಸುಮಾರಾಗಿ ಆಡಕ್ಕೆ ಶುರು ಮಾಡ್ತಾರೆ. ಸೊ ಅದೇ ಅಗೇನ್ ಐ ಆಮ್ ಟೆಲಿಂಗ್ ಯು, ಪ್ರಾಕ್ಟಿಕಲ್ ಅಲ್ಲಿ ಹೋಗುತ್ತಿಲ್ಲ. 5 ಟೆಸ್ಟ್ ಆಡ್ಬೇಕು ಒಂದು, ಪ್ಲಸ್ ಸ್ವಲ್ಪ ಬೇರೆಯವ್ರಿಗೆಲ್ಲ ಚಾನ್ಸ್ ಕೊಟ್ಟು ಇನ್ನೇನು ಸ್ವಲ್ಪ ಕೈ ಮೀರಿ ಹೋಗ್ತಾ ಇದೆ ಅದು ಇದು ಅಂತ ಬಂದಾಗ ಇವ್ರು ಮಾಡ್ಬೋದು. ಅಟ್ಲೀಸ್ಟ್ ಇನ್ ದ ಲಾಸ್ಟ್ ಕಪಲ್ ಆಫ್ ಟೆಸ್ಟ್ಸ್. ಫಸ್ಟ್ ಅಲ್ಲಿ ಅವೆಲ್ಲ ಯೋಚನೆನೇ ಇಲ್ಲ, ಆಡೋದು ಗೆಲ್ಲೋದಕ್ಕೆ ಫುಲ್ 3 ಟೆಸ್ಟು 3.5 ಟೆಸ್ಟು 4 ಟೆಸ್ಟು ಫುಲ್ ಟಿಲ್ಟ್ ಹೋಗ್ಬೇಕು ಅವ್ರು. ಆವಾಗಲೇ ಅಷ್ಟರಲ್ಲೇ ನಮ್ಗೆ ರಿಸಲ್ಟ್ ನಮ್ಮ ಕಡೆ ಬಂದರೆ ಆವಾಗ ಹಿ ಕ್ಯಾನ್ ಪ್ರಾಬಬ್ಲಿ ಟೇಕ್ ರೆಸ್ಟ್ ಇನ್ ದ ಲಾಸ್ಟ್. ಆವಾಗ ಗಿಲ್ಗೆ ಒಂದು ಚಾನ್ಸ್ ಕೊಟ್ಬಿಟ್ಟು ನೋಡ್ಬೋದು. ಓಕೆ ಸರ್, ಸೂಪರ್. ಈ ವಿಚಾರ ತುಂಬ ಚೆನ್ನಾಗಿತ್ತು. ಅಂದರೆ ಯಾಕೆ ಬುಮ್ರಾ ಬೇಕು ಅಥವಾ ಯಾಕೆ ರಿಷಬ್ ಪಂತ್ ಬೇಡ, ನನಗೂ ಡೌಟ್ಸ್ ಇತ್ತು. ತುಂಬ ಚೆನ್ನಾಗಿ ಹೇಳಿದ್ರಿ. ನನಗೆ ಇಲ್ಲಿ ನೆಕ್ಸ್ಟ್ ನಾವು ಹೋಗಬೇಕಾಗಿರೋದು ನಮ್ಮ ಈಗ ಇಂಗ್ಲೆಂಡ್ ಹೇಗೆ ಟೀಮ್ ಸೆಲೆಕ್ಟ್ ಆಗಿದೆ, ನಮ್ಮ ಕನ್ನಡಿಗರ ಬಗ್ಗೆ ಭಾಳ ಕುತೂಹಲ ಇದೆ. ಯಾರು ಇರ್ತಾರೆ ನೆಕ್ಸ್ಟ್ ಇದಕ್ಕೆ? ಕರುಣ್ ನಾಯರ್ ಅಲ್ಲಿದ್ದಾರೆ, ಅವ್ರೇನಾದರೂ 15 ಅಲ್ಲಿ ಬರ್ತಾರಾ? ಈ ಕುತೂಹಲ ಅಂತೂ ಇದ್ದೇ ಇದೆ. ಯಾಕಂದರೆ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ. ಕೊಹ್ಲಿ ಇಲ್ಲ, ರೋಹಿತ್ ಶರ್ಮಾ ಇಲ್ಲ ಅಂದಾಗ ಅಲ್ಲಿ ಹೆಂಗಿರುತ್ತೆ ಟೀಮು? ನಮ್ಮ ಕರುಣ್ ನಾಯರ್ ತ್ರಿಶತಕ ಹೊಡೆದವರು, 3 ಸೆಂಚುರಿ ಹೊಡೆದವರು, ಮತ್ತೇನಾದ್ರೂ ಕಮ್ ಬ್ಯಾಕ್ ಮಾಡ್ತಾರಾ ಇಂಡಿಯನ್ ಟೀಮ್ಗೆ ಅನ್ನೋ ಕುತೂಹಲ ಅಂತೂ ಕನ್ನಡಿಗರಿಗೆ ಎಲ್ರಿಗೂ ಇದೆ. ನಮಗೂ ಇದೆ. ಇವ್ರಿಗೆ ಅಂತೂ ನಾವು ಎಷ್ಟು ಹೊಗಳಿದ್ರು ಸಾಲದು. ಕರುಣ್ ನಾಯರ್ಗೆ ನನ್ನ ಪ್ರಕಾರ ಅವ್ರ ಟೀಮ್ನಲ್ಲಿ ಇರಬೇಕು. ಅವರು ರಂಜಿ ಟ್ರೋಫಿ ಗೆಲ್ಸೋದಕ್ಕೆ ಅವರೊಂದು ಮುಖ್ಯವಾದ ಪಾತ್ರ ಹೊಂದಿದ್ರು ಈ ಸಲ ವಿದರ್ಭ ಗೆಲ್ಸೋದಕ್ಕೆ. ಅಗೇನ್ ಒಂದು 3 ಸೆಂಚುರಿ ಹೊಡೆದು ನೆಕ್ಸ್ಟ್ ಮ್ಯಾಚ್ ಡ್ರಾಪ್ ಆಗಿರೋ ಏಕೈಕ ವ್ಯಕ್ತಿ ಅನ್ಸುತ್ತೆ ಇತಿಹಾಸದಲ್ಲಿ ಇವರು ಕರುಣ್ ನಾಯರ್. ಸೊ ಅದರಿಂದ ಅವರು ರಿಕವರ್ ಆಗಿಲ್ಲ ಎಷ್ಟೋ ವರ್ಷ. ಅಲ್ಲಿಂದ ಚೆನ್ನಾಗಿಲ್ದೆ ನಮ್ಮ ರಂಜಿ ಟ್ರೋಫಿ ಟೀಮ್ ನಲ್ಲಿ ಚೆನ್ನಾಗಿ ಮಾಡಿದೆ. ಲೋಕಲ್ ಮ್ಯಾಚ್ ಅಲ್ಲೂ ಚೆನ್ನಾಗಿ ಮಾಡ್ತಾರಲ್ಲ, ಲೋಕಲ್ ಮ್ಯಾಚ್ ಅಲ್ಲೂ ಅವ್ರು ಬೇಗ ಔಟ್ ಆಗೋಗ್ತಾ ಇದ್ರು.
ಅಲ್ಲಿಂದ ಒಂದ್ ದಿವಸ ಮನ್ಸು ಮಾಡಿದ್ರು, ನಾನು ನನ್ನ ಜಾತಕ ನಾನೇ ಬರ್ಕೊಳ್ತೀನಿ ಅಂತ. ಅಲ್ಲಿಂದ ಬದಲಾಗಿ ಇದಕ್ಕೆ ಬಂದು KPL ಬಂದು KPL ಒಂದು ಜಸ್ಟ್ ಒಂದು ಮನೀಶ್ ಪಾಂಡೆ ಒಂದು ಮ್ಯಾಜಿಕ್ ಫೀಲ್ಡಿಂಗ್ ಇಂದ ಹೋದ ವರ್ಷ ಹೋಗಿತ್ತು ಮೈಸೂರು ವಾರಿಯರ್ಸ್ಗೆ. ಈ ಸಲ ಮೈಸೂರು ವಾರಿಯರ್ಸ್ ಗೆಲ್ಸಿದ್ರು, ಕಪ್ ಗೆಲ್ಸಿ ಅವರೇ ಮ್ಯಾನ್ ಆಫ್ ದಿ ಸೀರೀಸ್ ಆಗಿ. ಅಲ್ಲಿ ಹೋಗಿ ಅಲ್ಲಿ ಅವರು ರಂಜಿ ಟ್ರೋಫಿ ಗೆಲ್ಸಿ. ರಂಜಿ ಟ್ರೋಫಿ ಗೆಲ್ಸೋದು ಅಂದ್ರೆ ಅದರಲ್ಲೂ ಬಾಂಬೆ ಎಲ್ಲ ಸೆಮಿಫೈನಲ್ ಹೊಡೆಯೋದು, ಇಟ್ಸ್ ನಾಟ್ ಎ ಜೋಕ್. ಸೊ ಅಷ್ಟು ಮಾಡಿಸಿದ್ದಾರೆ. ನನ್ನ ಪ್ರಕಾರ ಕರುಣ್ ನಾಯರ್ ಶುಡ್ ಬಿ ದೇರ್. ಸುಮ್ಮನೆ ನಾವು ಒಂದು ಲಿಸ್ಟ್ ನಾವು ಓದಬೇಕು ಅಂತಂದರೆ ಯಶಸ್ವಿ ಜೈಸ್ವಾಲ್ ಇರಬೇಕು, ಅಭಿಮನ್ಯು ಈಶ್ವರನ್ ಇರಬೇಕು. ನಾವೊಂದು 18 ನೀವು ಇಂಗ್ಲೆಂಡ್ ಸೀರೀಸ್ಗೆ ಹೇಳ್ತಾ ಇದ್ದೀನಿ, ಇಂಗ್ಲೆಂಡ್ ಸೀರೀಸ್ಗೆ ಹೇಳ್ತಾ ಇದ್ದೀನಿ. ಅಭಿಮನ್ಯು ಈಶ್ವರನ್ ಐ ಮೀನ್ ಯಶಸ್ವಿ ಜೈಸ್ವಾಲ್ ಇರಬೇಕು. ಅಗೇನ್ ಜೈಸ್ವಾಲ್ ಬಗ್ಗೆ ಯಾರು ಏನೂ ಮಾತಾಡ್ತಾ ಇಲ್ಲ. 19 ಟೆಸ್ಟು 53 ಎಲ್ಲರಿಗೂ ಯಾರು ಮಾತಾಡೋಂಗಿಲ್ಲ, ಆ ಥರ ಆಡಿದ್ದಾರೆ. ಯಾಕೆ ಯಾರು ಅವ್ರ ಬಗ್ಗೆ ಏನು ಇದು ಒಂದು ವೈಸ್ ಕ್ಯಾಪ್ಟನ್ ಆಗಲಿ ಆ ಥರ ಯಾಕೆ ಮಾತಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಯಾಕೆ ಅಂತಂದ್ರೆ IPL ಅಲ್ಲಿ ಅವರು ಕ್ಯಾಪ್ಟನ್ ಅಲ್ಲ. ಅಗೇನ್ ನಾವು IPL ನಲ್ಲಿ ನಾವು ಲೆಕ್ಕಕ್ಕೆ ತಗೋತೀವಿ. ಐ ಡೋಂಟ್ ನೋ ಅದು ಸರಿ ನಾವು ತಪ್ಪ ಗೊತ್ತಿಲ್ಲ. ಸೊ ಎನಿವೆ ಯಶಸ್ವಿ ಜೈಸ್ವಾಲ್ ಇದ್ದಾರೆ, ಅಭಿಮನ್ಯು ಈಶ್ವರನ್ ಇರಬೇಕು. ಒಂದ್ಸಲಿ ಎಷ್ಟೊಂದು ಟೆಸ್ಟ್ ಸೀರೀಸ್ ಅಲ್ಲಿ ಇದ್ದಾರೆ, ಡೆಬ್ಯೂ ಆಗಿಲ್ಲ ಅವ್ರು. ಒಂದ್ಸಲಿ ಟೀಮಿಗೆ ಬಂದ್ಮೇಲೆ ಅವ್ರು ಡೆಬ್ಯೂ ಆಗ್ಲೇಬೇಕು. 15ರಲ್ಲಿ ಬಂದು ಅವ್ರು ಡೆಬ್ಯೂ ಆಗಿಲ್ಲ ಅಂದ್ರೆ ಅದು ಅದ್ರಲ್ಲಿ ಏನೋ ಸಿಸ್ಟಮ್ ಅಲ್ಲಿ ಏನೋ ಹುಳುಕಿದೆ ಅಂತ, ಆಯ್ತಾ. ಪ್ಲಸ್ ಅವ್ರು ಈಸ್ ವೆರಿ ಗುಡ್, ಈಸ್ ಎ ಗುಡ್ ಓಪನರ್, ಟೆಕ್ನಿಕಲಿ ಸೌಂಡು. ಅಭಿಮನ್ಯು ಈಶ್ವರನ್ ಇರಬೇಕು. ಶುಭ್ಮನ್ ಗಿಲ್ ಇದ್ದೇ ಇದ್ದಾರೆ, KL ರಾಹುಲ್ ಇದ್ದಾರೆ, ಕರುಣ್ ನಾಯರ್ ಇದ್ದಾರೆ, ಧ್ರುವ್ ಜುರೇಲ್ ಸೆಕೆಂಡ್ ವಿಕೆಟ್ ಕೀಪರ್, ಆ್ಯಂಡ್ ಅಫ್ ಕೋರ್ಸ್ ರಿಷಬ್ ಪಂತ್ ವಿಲ್ ಬಿ ದ ಫಸ್ಟ್ ಕೀಪರ್. ನಿತೀಶ್ ರೆಡ್ಡಿ ಇರಬೇಕು. ನಿತೀಶ್ ರೆಡ್ಡಿ ಒಂದು ಆಸ್ಟ್ರೇಲಿಯಾ ನಿಜವಾಗ್ಲೂ ಸಖತ್ತಾಗಿ ಮಾಡ್ತಾರೆ. ಅಲ್ಲಿ ಹೋಗಿ MCG ನಲ್ಲಿ 100, MCG 90 ಮೀಟರ್. ಒಂದು ಆಸ್ಟ್ರೇಲಿಯಾದವ್ರು ಕೆಲವರು ಟೂರಿಸ್ಟ್ ಬಂದಿದ್ರು ಬೆಂಗಳೂರಿಗೆ, ಚಿನ್ನಸ್ವಾಮಿ ಕರ್ಕೊಂಡು ಹೋಗಿದ್ದೆ. ಸೊ ಕರ್ಕೊಂಡು ಹೋದಾಗ ಅಲ್ಲಿ ನಮ್ಮ ಎಲ್ಲರೂ ಅವಾಗ ಇವರು ಕರುಣ್ ನಾಯರ್ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಒಂದಿಬ್ಬರಿಗೆ ಪರಿಚಯ ಮಾಡಿಸ್ದೆ ನಾನು. ಅವಾಗ ಅವರು ಏನು ಇಷ್ಟು ಚಿಕ್ಕದಾಗಿದೆ ಅಂತ ಇದ್ರು ಗ್ರೌಂಡ್ನ. ಐ ಮೀನ್ 40-50 ಸಾವಿರ ಜನ ಕೂತ್ಕೋಬಹುದು, ಅದನ್ನ ಚಿಕ್ಕದ. ಯಾಕಂದ್ರೆ MCG ಅನ್ನೋದು ವಿಪರೀತ ದೊಡ್ಡದು, ಹೌದು ಆಯ್ತಾ. ಹಂಗೆ ಅಷ್ಟು ದೊಡ್ಡ ಗ್ರೌಂಡ್ ಅಲ್ಲಿ ಅವರು ಆ ಥರ 100 ಹೊಡೆದ್ರು. ಸೊ ಹಂಗೆ ಹೊಡೆಯೋದು ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಸೊ ಆ್ಯಂಡ್ ಇನ್ನೊಂದು ಅವ್ರು ಯಾಕೆ IPL ಅಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಅಷ್ಟು ಟೆಸ್ಟ್ ಕ್ರಿಕೆಟ್ ಬಗ್ಗೆ ಯೋಚನೆ ಮಾಡಿ ಅಷ್ಟು ಆ ಮೋಡಲ್ಲಿ ಇದ್ರೋ ಏನೋ ಇರಬಹುದೇನೋ, ಈ ಥರ ಬಂತು. ಸೊ ಆ್ಯಂಡ್ ಅವ್ರಿಗೆ ಇನ್ಫ್ಯಾಕ್ಟ್ T20 ಒಂದ್ಸಲಿ ಅವ್ರು ಡ್ರಾಪ್ ಆದಾಗ ನನಗೆ ಹೇಳಿದ್ರು, ಅವರು ಸ್ವಲ್ಪ ಹಿ ವೆಂಟ್ ಇನ್ ಟು ಅ ಲಿಟಲ್ ಬಿಟ್ ಆಫ್ ಡಿಪ್ರೆಷನ್ ಆಲ್ಸೋ. T20ಗೆ ಸೆಲೆಕ್ಟ್ ಆಗಿ ನಾನು ಆಗಲಿಲ್ಲ ಅಂತ. ಬಟ್ ಟೆಸ್ಟ್ ಟೀಮ್ ನೀವು ಒಂದಲ್ಲ ಇದಕ್ಕಿಂತ ಮೇಲ್ಗಡೆ ಒನ್ ಡೇ ಮ್ಯಾಚಿಗೆ ಸೆಲೆಕ್ಟ್ ಆಗ್ತೀರಾ ಅಂತ ನಾನು ಹೇಳಿದ್ದೆ. ಖುಷಿ ಅಂದರೆ ಯಾರೇ ಒಂದು ಇವಾಗ ಸ್ವಲ್ಪ ಸಿಕ್ಕಾಪಟ್ಟೆ ದಪ್ಪಕ್ಕಿರ್ತಾರೆ, ಅವ್ರು ಸಣ್ಣ ಆಗ್ತಾ ಇರ್ತಾರೆ, ಅವರು ಯಾರನ್ನೂ ಜಾಸ್ತಿ ಮಾತಾಡ್ಸಲ್ಲ, ಲೆವೆಲಲ್ಲಿ ಇರ್ತಾರೆ. ಆದರೂ ಒಬ್ಬ ವಾಚ್ಮ್ಯಾನ್ ಏನಾದ್ರು ಬಂದ್ಬಿಟ್ಟು ಸರ್ ಸ್ವಲ್ಪ ಸಣ್ಣ ಕಾಣಿಸ್ತಿದ್ದೀರ ಅಂದರೆ ಹೌದಾ ಅಂತೀವಿ, ಅದು ನ್ಯಾಚುರಲ್ ಅದು. ಸೊ ಆ ಥರ ನಾನು ಇಂಡಿಯಾಗೆ ಆಡ್ತೀರಾ ಅಂದ ಇದಕ್ಕೆ ಒನ್ ಡೇ ಅಥವಾ ಟೆಸ್ಟ್ ಆಡ್ತೀರಾ ಅಂದ ತಕ್ಷಣ ಹೌದಾ ಸರ್ ಅಂದ್ಬಿಟ್ಟು ಖುಷಿ ಪಟ್ಟಿದ್ರು ಅವರು. ಸೊ KCA ಸಿಕ್ಕಿದಾಗ. ಸೊ ಆ ಥರ ಎನಿವೆ ಅವರು ಹಿ ಶುಡ್ ಬಿ ದೇರ್ ಬಿಕಾಸ್ ಈಸ್ ಡನ್ ವೆಲ್ ಇನ್ ದ ಟೀಮ್. ಎಸ್. ಅದಾದಮೇಲೆ ಆಕಾಶ್ ದೀಪು, ಹರ್ಷಿತ್ ರಾಣಾ, ಸಿರಾಜಲ್ಲಿ ಯಾರಾದರೂ ಒಂದು ಇಬ್ಬರನ್ನ ತಗೋಬೇಕು. ನನ್ನ ಪ್ರಕಾರ ಆಕಾಶ್ ದೀಪ್ ಇರಬೇಕು. ಬಿಕಾಸ್ ಒಂಥರ ಹೀಸ್ ಜಹರ್ ಹೇ ಅಂತ ಹೇಳ್ತಾರೆ ಎಲ್ಲರೂ, ಅಂದರೆ ವಿಷಾ ಅವರು ಅಂತ. ನಾನು ನಿಂತಿದ್ದೀನಿ, ಪಿಕ್ಕೇ ಮಾಡೋಕ್ಕಾಗಲ್ಲ, ಅವ್ರು ಬೌಲಿಂಗ್ ಭಾಳ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಮೊಹಮ್ಮದ್ ಶಾಮಿ ಅಫ್ಕೋರ್ಸ್ ಇರ್ತಾರೆ. ಅವ್ರಿಗೇನಾದ್ರು ಇಂಜುರಿ ಆದರೆ ಇವ್ರು ಬ್ಯಾಕಪ್ ಇರಬೇಕು. ಆಮೇಲೆ ಹರ್ಷಿತ್ ರಾಣಾ ಬಿಕಾಸ್ ಈಸ್ ಡನ್ ವೆಲ್ ಇನ್ ಆಸ್ಟ್ರೇಲಿಯಾ, ಹರ್ಷಿತ್ ರಾಣಾ ಇರ್ತಾರೆ. ಜಡೇಜಾ, ಕುಲ್ದೀಪ್, ವಾಷಿಂಗ್ಟನ್ ಸುಂದರ್ ವಿಲ್ ಬಿ ದ ಆಲ್ರೌಂಡರ್ಸ್, ಸ್ಪಿನ್ನರ್ಸ್ ಕಮ್ ಆಲ್ರೌಂಡರ್ಸ್, ಎಸ್ಪೆಷಲಿ ಜಡೇಜಾ ಆ್ಯಂಡ್ ಸುಂದರ್. ನನಗೆ ಏನಂತಂದರೆ ಈ ಫೈರ್ ಪವರ್ ಇರಬೇಕು, ಫೈರಿಂದ ಆಡೋರು ಇರಬೇಕು. ನಮ್ಮ ಕೃಣಾಲ್ ಪಾಂಡ್ಯ ಇದಾರಲ್ಲ, ಆ ಥರ ಕ್ಯಾರೆಕ್ಟರ್ಗಳು ಟೀಮ್ನಲ್ಲಿ ಇರಬೇಕು. ಇವಾಗ ಶೆಪರ್ಡ್ ಎಷ್ಟೇ 6-4 ಹೊಡಿಬೋದು, ಡೇವಿಡ್ ಎಷ್ಟೇ 6-4 ಹೊಡಿಬೋದು, ಒಂಥರ ಯಾವುದೋ ಒಂಥರ ಒಂದು ಫೈರ್, ಅದಂತೂ ಸಿಂಹದ ಥರ ಇರಬೇಕು ಅವರು. ಕೃಣಾಲ್ ಪಾಂಡ್ಯ ಆ ಥರ ಸರ್ಫ್ರಾಜ್ ಖಾನ್ ಇದೆ. ಸರ್ಫ್ರಾಜ್ ಖಾನ್ ಈಸ್ ಲೈಕ್ ಎ ಥರ ಸಿಂಹ ಇದ್ದಾಗ ಅವರು, ಆ ಒಂದು ಬೆಂಕಿ ಇದೆ ಅವ್ರ ಒಳಗಡೆ. ಸೊ ಸರ್ಫ್ರಾಜ್ ಖಾನ್ ಅಂತವ್ರನ್ನ ಕರ್ಕೊಂಡು ಹೋಗ್ಬೇಕು, ಆಯಿತಾ. 17 ನೇಮ್ಸ್ ಆಗುತ್ತೆ ನಂದು, 17 ಬಿಡ್ತಾರೋ 16 ಬಿಡ್ತಾರೋ ಗೊತ್ತಿಲ್ಲ. ಸೊ ಸರ್ಫ್ರಾಜ್ ಖಾನ್ ಕುಡ್ ಬಿ ಎ ಗುಡ್ ಅಡಿಷನ್. ಟೆಸ್ಟ್ ಮ್ಯಾಚ್ದು ಅನುಭವ ಇದೆ. ಅಕಸ್ಮಾತ್ ಸರ್ಫ್ರಾಜ್ ಖಾನ್ ಇಲ್ಲ ಅಂದರೆ ಪಟಿದಾರ್ನು ಕರ್ಕೊಂಡು ಹೋಗ್ಬೋದು. ಬಿಕಾಸ್ ಅಗೇನ್ ಹಿ ಇಸ್ ಡನ್ ವೆಲ್ ಫಾರ್ RCB ದಿಸ್ ಟೈಮ್ ಆ್ಯಂಡ್ ಹಿ ಹಸ್ ಪ್ಲೇಡ್ ಟೆಸ್ಟ್ ಕ್ರಿಕೆಟ್. ಅವರಲ್ಲೂ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಅವರು. ಸರಿ, ಸಾಯಿ ಸುದರ್ಶನ್ ಕನ್ಸಿಡರ್ ಮಾಡ್ತಾರ? ಮತ್ತೆ ಅಲ್ಲಿ ಪ್ರಸಿದ್ಧ ಕೃಷ್ಣ ಎಷ್ಟು ನೇಮ್ಸ್ ಇದೆ ನನಗೆ ಇನ್ನೂ ತಲೆಯಲ್ಲಿ, ಇವ್ರನ್ನ ಕನ್ಸಿಡರ್ ಮಾಡ್ಬೋದಾ ಅಂತೆಲ್ಲ ಇತ್ತು. ಕುಲ್ದೀಪ್ ಯಾದವ್ ಏನಾದ್ರು? ಕುಲ್ದೀಪ್ ಯಾದವ್ ಇಲ್ಲಿ ಇದ್ದಾರೆ, ಈ ಲಿಸ್ಟ್ ಅಲ್ಲಿ ಇದ್ದಾರೆ. ಸಾಯಿ ಸುದರ್ಶನ್ ಬಗ್ಗೆ ಮಾತಾಡ್ತಾ ಇದ್ರು. ಅಗೇನ್ ವೈಟ್ ಬಾಲ್ ಇಂದ ಇಂಗ್ಲೆಂಡ್ಗೆ ಹೋಗೋದು ಒಂಥರ ಭೂಮಿಯಿಂದ ಆಕಾಶಕ್ಕೆ ಹೋದಂಗೆ, ವ್ಯತ್ಯಾಸ ಆಗುತ್ತೆ. ಸೊ ಸಾಯಿ ಸುದರ್ಶನ್ ಆಸ್ ಆಫ್ ನೌ ಏನೋ ಮಾಡೋಕ್ಕಾಗೋದು, ಏನು ಮಾಡೋಕ್ಕಾಗಲ್ಲ. ಟು ವೇಟ್.
ಓಕೆ, ಇದು ಸದ್ಯ ನಮ್ಮ ಮಾತು ತಗೊಂಡ್ರೆ ಇದು ಕರ್ಕೊಂಡು ಹೋಗ್ತಾರೆ. ಅಲ್ಲ, ಆಕ್ಚುಲಿ ಹಿಂಗೆ ಇರುತ್ತೆ ಪಿಕ್ಚರ್. ಯಾಕೆಂದ್ರೆ ಇಲ್ಲಿ ಇದೊಂಥರ ವ್ಯಾಕ್ಯೂಮ್ ಟೈಮ್. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮುಖ್ಯವಾಗಿ ಯಾರ ಕ್ಯಾಪ್ಟನ್. ಅಲ್ಲಿಗೆ ರಿಪ್ಲೇಸ್ ಮುಖ್ಯವಾಗಿ ಮಾಡ್ತಾರೆ. captain. ಕ್ಯಾಪ್ಟನ್ಸಿನ್ ಯಾರು? ನನ್ನ ಪ್ರಕಾರ ಬುಮ್ರಾನೇ. ಒಂಥರ ಆಸ್ಟ್ರೇಲಿಯಾದಲ್ಲಿ ಪ್ಯಾಟ್ ಕಮಿನ್ಸ್ ಇದ್ದಾರೆ, ಇಂಡಿಯಾದಲ್ಲಿ ಬುಮ್ರಾ. ಯಾಕೆ ಫಾಸ್ಟ್ ಬೌಲರ್ಸ್ ಕ್ಯಾಪ್ಟನ್ ಆಗ್ಬಾರ್ದು? ಬುಮ್ರಾನು ಆಲ್ರೌಂಡರ್ ತರನೇ ಆಡಿದ್ದಾರೆ. ಹೈಯೆಸ್ಟ್ ಅವ್ರು ಯಾವ್ದೋ ಒಂದಕ್ಕೆ ಟ್ರಾಲ್ ಮಾಡ್ತಾ ಇದ್ರು, ಬುಮ್ರಾನ್ ಯಾರೋ ಕೇಳ್ತಾರೆ, ಬುಮ್ರಾಗೆಲ್ಲ ಬ್ಯಾಟಿಂಗ್ ಎಲ್ಲಿ ಬರುತ್ತೆ, ಟೆಸ್ಟ್ ಅಲ್ಲಿ ಒಂದು ಓವರ್ ಹೈಯೆಸ್ಟ್ ರನ್ ನೋಡಿದಿರೋದು ಯಾರು ಅಂತ ಕೇಳಿ ನೋಡು ಅಂತ. ಇತಿಹಾಸದಲ್ಲಿ ಅದು ಯಾರಿಗೆ? ಬ್ರಾಡ್ಗೆ. ಬುಮ್ರಾ ಅದನ್ನ ಈಗ ಬುಮ್ರಾ ಬ್ಯಾಟಿಂಗ್ ಅಲ್ಲೂ ಒಂದಷ್ಟು ಸಪೋರ್ಟ್ ಮಾಡ್ತಾರೆ. ಆಕ್ಚುಲಿ ಒಂದು 23 ರನ್ಗೆ ಏನ್ ತೊಂದರೆ ಇಲ್ಲ ಅನ್ನೋ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಟ್ರೆ ಆಡಕ್ ಬರುತ್ತೆ. ನಮ್ಮ ಇವರು ರಘುರಾಮ್ ಭಟ್ ಕರ್ನಾಟಕ. ಆಮೇಲೆ ಅವರು ಎಷ್ಟೊಂದು ಮ್ಯಾಚ್ ಅಲ್ಲಿ 100 ರನ್ ಪಾರ್ಟ್ನರ್ಶಿಪ್ ಎಲ್ಲ ಆಗಿದೆ ಲಾಸ್ಟ್ ವಿಕೆಟ್ಗೆ. ಏನು ಅಷ್ಟೊಂದು ಇದಿರ್ಲಿಲ್ಲ, ಅಂದ್ರೆ ಅಷ್ಟು ನಾಟ್ ಎ ಸ್ಪೆಷಾಲಿಟಿ. ಆದ್ರೂ ಕಲ್ತ್ಕೊಂಡು ಆಡಿ ಡಿಫೆನ್ಸು. ನಮ್ಮ ಇನ್ನೊಬ್ರು ಹೈದರಾಬಾದ್ ಅದೇ ಇವ್ರ ಜೊತೆ ಎಲ್ಲ ಚೆನ್ನಾಗಿ ಆಡಿದ್ದಾರೆ. ಅವರು VVS ಲಕ್ಷ್ಮಣ್ ಜೊತೆ ಎಲ್ಲ ಆಡಿದ್ದಾರೆ. ಹೆಸರು ಮರ್ತೋಯ್ತು. ಅವ್ರು ಹಿ ಈಸ್ ಆಲ್ಸೋ ವೇಣುಗೋಪಾಲ್ ರಾವ್ ಅಲ್ಲ, ಲೆಫ್ಟಿ ಸ್ಪಿನ್ನರ್. ಅವ್ರ ಹೆಸರು ಮರ್ತೋಯ್ತು ನನಗೆ. ಸೊ ಹಿ ವಾಸ್ ಅವರು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಬಂದ್ರೆ. ಇನ್ಫ್ಯಾಕ್ಟ್ ಲಾಸ್ಟ್ ಅಲ್ಲಿ ಒಂದು ಲೆಗ್ ಬೈಗೆ 2 ರನ್ ಓಡ್ಬಿಟ್ಟು ಗೆಲ್ಸಿದ್ರು ಅವರು. ಈ ಮನ್ಸಲ್ಲಿದೆ ಬೈಕ್ ಬರ್ತಾ ಇಲ್ಲ. ಸೊ ಅವರು ಹಿ ಇಸ್ ರಿಟೈರ್ಡ್ ನಾವು. ಸೊ ಆ ಥರ ಇರ್ತಾರೆ. ನನ್ನ ಪ್ರಕಾರ ಇಟ್ಸ್ ಇಂಪಾರ್ಟೆಂಟ್ ಫಾರ್ ಇವರು ಇವಾಗ ವೈ ಬೌಲರ್ಸ್ ವಿಲ್ ನಾಟ್ ಬಿ ಕ್ಯಾಪ್ಟನ್ಸ್. ಯೂಶಲಿ ವೈ ಬೌಲರ್ಸ್ ವಿಲ್ ನಾಟ್ ಬಿ ಕ್ಯಾಪ್ಟನ್ಸ್ ಅಂತಂದ್ರೆ, ಸಾಮಾನ್ಯವಾಗಿ ಅವ್ರು ಬೌಲಿಂಗ್ ಮಾಡ್ಬಿಟ್ಟು ಎಲ್ಲೋ ದೂರ ನಿಂತ್ಕೊಂಡಿರ್ತಾರೆ. ಎವ್ರಿ ಬಾಲ್ ಕಾನ್ಸಂಟ್ರೇಷನ್ ಅಷ್ಟು ಇರಲ್ಲ, ಹತ್ರ ಇರ್ಬೇಕು. ನಾವು ಅವತ್ತು ಮಾತಾಡ್ತಾ ಇದ್ವಿ ಇವ್ರ ಬಗ್ಗೆ, RR ಕ್ಯಾಪ್ಟನ್ ಬಗ್ಗೆ ಮಾತಾಡ್ತಾ ಇದ್ವಿ. ಅವ್ರು ಸ್ವಲ್ಪ ಅಲ್ಲೆಲ್ಲೋ ಮೂಲೆಯಲ್ಲಿ ಇರ್ತಾರೆ, ಅಷ್ಟು ಕನೆಕ್ಟ್ ಇರಲ್ಲ ಅಂತ. ಯಾಕೆಂದ್ರೆ ಎಷ್ಟೇ ಕೀಪರ್ ಇದ್ರೂ ಕನೆಕ್ಟ್ ಇರ್ಬೇಕು ಅಂತ. ಸೊ ಇಲ್ಲಿ ಲಕ್ಕಿಲಿ ಫಾರ್ ಅಸ್ ಕೀಪರ್ ಇಸ್ ಫೆನಾಮಿನಲ್. ನಮ್ ರಿಷಬ್ ಪಂತ್ ಸ್ಟ್ರೀಟ್ ಸ್ಮಾರ್ಟ್. ಇವರು ಸರ್ಫರಾಜ್ ಖಾನ್ ಸ್ಟ್ರೀಟ್ ಸ್ಮಾರ್ಟ್, ರಿಷಬ್ ಪಂತ್ ಇಸ್ ಸ್ಟ್ರೀಟ್ ಸ್ಮಾರ್ಟ್. ಅದರಲ್ಲೂ ಸ್ವಲ್ಪ ಬ್ಯಾಟಿಂಗ್ ಚೆನ್ನಾಗಿ ಆಡ್ಬಿಟ್ಟಿದ್ರೆ ಅವರು ಹಿಂದೆ ಅವ್ರಿಗೆ ಯಾರು ಹಿಡಿಯೋರು ಇರಲ್ಲ. ಸೊ ಆ ಥರ ಇರುತ್ತೆ. ಅವ್ರಿಗೆ ಹೆಲ್ಪ್ ಇರೋದ್ರಿಂದ ಸ್ವಲ್ಪ ಹೆಲ್ಪ್ ಆಗೇ ಆಗುತ್ತೆ. ಪ್ಲಸ್ ಬುಮ್ರಾ ಸ್ವಲ್ಪ ಮಿಡ್ ಆಫ್ ಅಲ್ಲಿ ಇರ್ತಾರೆ. ದಟ್ಸ್ ಎನಫ್ ಫಾರ್ ಇಂಡಿಯನ್ ಕ್ರಿಕೆಟ್. ಸೂಪರ್ ಸರ್, ಸಖತ್ತಾಗಿತ್ತು. ನಮ್ಗೊಂದು ಜನರಿಗೂ ಒಂದು ಪಿಕ್ಚರ್ ಬಂದಿದೆ ಅನ್ಸುತ್ತೆ. ಇಂಡಿಯನ್ ಟೆಸ್ಟ್ ಫ್ಯೂಚರ್ ಹೆಂಗಿರುತ್ತೆ, ಹೆಂಗಿರ್ಬೇಕು, ಯಾರ್ಯಾರು ಪ್ಲೇಯರ್ಸ್ ಇರಬೇಕು ಅಂತ. ಸರ್ ಮತ್ತಷ್ಟು ಮಾತಾಡೋಣ ಕ್ರಿಕೆಟ್ ಬಗ್ಗೆ, ಯಾಕೆಂದ್ರೆ ಸೀರೀಸ್ ಇದೆ, IPL ಇನ್ನೇನು ಪ್ಲೇ ಆಫ್ ರೇಸ್ ಅಲ್ಲಿ ಇನ್ನೂ ಮುನ್ನುಗ್ತಾ ಇದೀವಿ. ಸೊ ಥ್ಯಾಂಕ್ ಯು ಸರ್, ಇಷ್ಟೊತ್ತು ಮಾತಾಡಿದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು.